ಹಾಗಾದರೆ ಏನು ಸರ್ ಎಕಾಲಜಿ ಅಂತ ಅಂದರೆ? ಇಲ್ಲಿದೆ ನೋಡಿ, ಎಕಾಲಜಿ ಅಂತ ಅಂದರೆ ಎಕಾಲಜಿಯಲ್ಲಿ ಇದು ಯಾವ ಪದದಿಂದ ಉತ್ಪತ್ತಿ ಆಗಿದೆ ಅಂತಂದರೆ ಓಕಿಯೋಸ್ ಅಂತ ಹೇಳಿ ಒಂದು ಪದದಿಂದ ಉತ್ಪತ್ತಿ ಆಗಿದೆ. ಪ್ಲೇಸ್ ಟು ಲಿವ್ ಇನ್. ಓಕೆ, ಓಕಿಯೋಸ್ ಅಂತ ಅಂದರೆ ಮನೆ ಅಥವಾ ಜೀವಿಸುವಂತಹ ಜಾಗ ಅಂತ ಕರೀತಾರೆ. ಹಾಗಾದರೆ ಏನು ಸರ್ ಎಕಾಲಜಿ ಅಂತ ಅಂದರೆ? ಎಕಾಲಜಿ ಅಂತ ಅಂದರೆ ಸ್ಟಡಿ ಆಫ್ ಹೋಮ್ ಆಫ್ ನೇಚರ್, ಅಥವಾ ಇನ್ನೊಂದು ಏನಂತ ಕರೀತಾರೆ, ಸೈಂಟಿಫಿಕ್ ಸ್ಟಡಿ ಆಫ್ ರಿಲೇಷನ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ವಿತ್ ಈಚ್ ಅದರ್ ಆ್ಯಂಡ್ ವಿತ್ ದೇರ್ ಎನ್ವಿರಾನ್ಮೆಂಟ್. ಅಥವಾ ಜೀವಿಗಳು ಒಂದಕ್ಕೊಂದು ಮತ್ತು ಪರಿಸರದ ಜೊತೆ ಹೇಗೆ ಹೊಂದಾಣಿಕೆಯಿಂದ ಇವೆ ಅಥವಾ ಹೇಗೆ ಸಂಬಂಧ ಹೊಂದಿವೆ ಅನ್ನೋದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಾರಲ್ವ, ಸ್ಟಡಿ ಮಾಡ್ತಾರಲ್ವ, ಅದನ್ನು ಎಕೋಲಜಿ ಅಂತ ಕರೀತಾರೆ. ಸ್ಟಡಿ ಮಾಡೋದಿಲ್ಲ ಅದ್ರ ಬಗ್ಗೆ, ಪ್ರಾಣಿ ಮತ್ತು ಇನ್ನೊಂದು ಪ್ರಾಣಿ ಜೊತೆ ಸಂಬಂಧ ಹೇಗಿದೆ ಮತ್ತು ವಾತಾವರಣದ ಜೊತೆ ಹೇಗೆ ಅವು ಸಂಬಂಧ ಹೊಂದಿವೆ ಅಂತ ಹೇಳಿ. ಅರ್ಥ ಆಯ್ತಾ? ಇದನ್ನು ಎಕೋಲಜಿ ಅಂತ ಕರೀತಾರೆ. ಆಮೇಲೆ ಎನ್ವಿರಾನ್ಮೆಂಟ್ ಅಂತಂದರೆ ಏನು ಸರ್? ಎನ್ವಿರಾನ್ಮೆಂಟ್ ಅಂದರೆ ಗೊತ್ತಿದೆ ನಮಗೆಲ್ರಿಗೂ. ಎನ್ವಿರಾನ್ಮೆಂಟ್ ಅಂತಂದರೆ ನಮ್ಮ ಸುತ್ತಮುತ್ತಲಿರುವಂತಹ ವಾತಾವರಣ, ಪರಿಸರ. ಎನ್ವಿರಾನ್ಮೆಂಟ್ ಅಂತ ಅಂದರೆ ಎನ್ವಿರಾನ್ಮೆಂಟ್ನಲ್ಲಿ ಏನಿರುತ್ತೆ? 2 ಅಂಶಗಳಿರುತ್ತೆ, ಒಂದು ಲಿವಿಂಗು ಮತ್ತು ನಾನ್ ಲಿವಿಂಗು. ಓಕೆ, ಎನ್ವಿರಾನ್ಮೆಂಟ್ನಲ್ಲಿ 2 ಅಂಶಗಳಿರುತ್ತೆ, ಲಿವಿಂಗು ಮತ್ತು ನಾನ್ ಲಿವಿಂಗು. ಲಿವಿಂಗ್ ಅಂದರೆ ಜೀವವಿರುವಂಥದ್ದು, ಅಂದರೆ ಜೈವಿಕ ಘಟಕಗಳು, ಅಥವಾ ನಾನ್ ಲಿವಿಂಗ್ ಅಂತ ಅಂದರೆ ಅಬಯೋಟಿಕ್ ಅಂತಾರೆ, ಅಜೈವಿಕ. ಇಂಗ್ಲೀಷ್ನಲ್ಲಿ ಬಯೋಟಿಕ್ ಅಂತಾರೆ ಜೈವಿಕ ಘಟಕಗಳಿಗೆ, ಜೀವ ಇರುತ್ತಲ್ಲ ಅವುಗಳಿಗೆ. ಅಬಯೋಟಿಕ್ ಅಂತ ಅಂದರೆ ಜೀವವಿರಲ್ಲ, ಅಜೈವಿಕ ಘಟಕಗಳು. ಅಜೈವಿಕ ಅಂತಂದರೆ ಏನು ಬರುತ್ತೆ? ಈಗ ಶಕ್ತಿ, ರೇಡಿಯೇಷನ್ನು, ಟೆಂಪ್ರೇಚರು, ಹೀಟು, ವಾಟರು, ಫೈರ್, ಗ್ರಾವಿಟಿ, ಟೋಪೋಗ್ರಫಿ, ಸಾಯಿಲ್, ಜಿಯೋಲಿಕ್ ಸಬ್ಸ್ಟ್ರಾಟಮ್ ಇವೆಲ್ಲವೂ ಕೂಡ, ಜಿಯೋಲಾಜಿಕ್ ಸಬ್ಸ್ಟ್ರಾಟಮ್ ಇವೆಲ್ಲವೂ ಕೂಡ ಅಜೈವಿಕ, ಜೀವ ಇರಲ್ಲ ಇವುಗಳಿಗೆ. ಜೈವಿಕ ಅಂತ ಬಂದಾಗ ಹಸಿರು ಸಸ್ಯಗಳು, ಹಸಿರಲ್ಲದ ಸಸ್ಯಗಳು, ಡಿಕಾಂಪೋಸರ್ಸ್ ಅಂತ ಬರುತ್ತೆ, ಅಂದರೆ ಬ್ಯಾಕ್ಟೀರಿಯಾಗಳು ಇವೆಲ್ಲ ಇರುತ್ತಲ್ಲ ಅವು. ಪ್ಯಾರಾಸೈಟ್ಸ್ ಅಂದರೆ ಏನು? ಪರಾವಲಂಬಿಗಳು, ಇನ್ನೊಂದು ಜೀವಿಯ ದೇಹದಲ್ಲಿ ಇರ್ತಾವಲ್ಲ ಅವುಗಳನ್ನ ಪ್ಯಾರಾಸೈಟ್ಸ್ ಅಂತ ಕರೀತಾರೆ. ಸಿಂಬಯಾಟ್ಸ್ ಅಂತ ಕರೀತಾರೆ. ಸಿಂಬಯಾಟ್ಸ್ ಅಂದರೆ ಏನು? 2 ಪ್ರಾಣಿಗಳು ಒಂದಕ್ಕೊಂದು ಸೇರಿಕೊಂಡು ಜೀವನ ಮಾಡುತ್ತಲ್ಲ ಅವುಗಳನ್ನ ಸಿಂಬಯಾಟ್ಸ್ ಅಂತ ಕರೀತಾರೆ. ಅವಲಂಬನೆ ಆಧಾರಿತವಾಗಿರುತ್ತಲ್ಲ ಅವುಗಳು. ಪ್ರಾಣಿಗಳು ಮತ್ತು ಮನುಷ್ಯ ಇದರಲ್ಲಿ ಬರ್ತಾರೆ, ಬಯೋಟಿಕ್ನಲ್ಲಿ ಬರ್ತಾರೆ. ಬಯೋಟಿಕ್ ಅಂದರೆ ಜೈವಿಕ ಘಟಕಗಳು. ಓಕೆ, ಸರಿ ಸರ್. ಹಾಗಾದರೆ ಎಷ್ಟು ಹಂತಗಳಿದೆ, ಎಷ್ಟು ಲೆವೆಲ್ಸ್ ಇದೆ ನಮ್ಮ ಎಕೋಲಜಿಯಲ್ಲಿ? ಎಕೋಲಜಿಯನ್ನು ಸ್ಟಡಿ ಮಾಡಬೇಕಾದ್ರೆ, ಎಕೋಲಜಿ ಅಂದರೆ ಏನು? ಪ್ರಾಣಿಗಳು ತಮ್ಮ ಜೊತೆ ಹೇಗೆ ಸಂಬಂಧ ಹೊಂದಿದೆ ಮತ್ತು ಪರಿಸರ ಜೊತೆಗೆ ಹೇಗೆ ಸಂಬಂಧ ಹೊಂದಿದೆ ಅನ್ನೋದನ್ನು ಸ್ಟಡಿ ಮಾಡೋದು. ಸ್ಟಡಿ ಅನ್ನುವಂಥ ಒಂದು ಕೀವರ್ಡ್ ಬೇಕಿಲ್ಲಿ. ಓಕೆ, ಅದು ಎಷ್ಟು ಹಂತದಲ್ಲಿ ಇದೆ ಅಂತ ಅಂದರೆ 6 ಹಂತಗಳಲ್ಲಿ ಏನು ಮಾಡ್ತಾರೆ? ವಿಭಾಗಗಳನ್ನು ಮಾಡ್ತಾರೆ ಪ್ರಾಣಿಗಳನ್ನ. ಅವುಗಳಲ್ಲಿ ನೋಡೋದಾದರೆ ಮೊದಲನೇದು ಇಂಡಿವಿಜುವಲ್. ಓಕೆ, ಇಂಡಿವಿಜುವಲ್ ಅಂತ ಬಂದಾಗ ಇಲ್ಲಿ ಏನಿರುತ್ತೆ ಅಂತ ಅಂದರೆ ಇಂಡಿಪೆಂಡೆಂಟ್ ಆಗಿ, ಸ್ವತಂತ್ರವಾಗಿ ಒಂದು ಪ್ರಾಣಿ ಏನು ಮಾಡುತ್ತೆ? ಕೆಲಸ ಮಾಡುತ್ತಲ್ಲ, ತನ್ನ ಕೆಲಸಗಳನ್ನ ಮಾಡ್ಕೊಳ್ಳುತ್ತಲ್ಲ, ಅದನ್ನು ಇಂಡಿವಿಜುವಲ್ ಅಂತ ಕರೀತಾರೆ. ಉದಾಹರಣೆಗೆ ಸಸ್ಯಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಬ್ಯಾಕ್ಟೀರಿಯಾ, ಫಂಗೈ ಇವೆಲ್ಲ ಇರುತ್ತಲ್ಲ, ಇವೇನಾಗಿರುತ್ತೆ? ತಮ್ಮ ಕೆಲಸಗಳನ್ನ ತಾವೇ ಸ್ವಂತ ಇನ್ನೊಬ್ಬರ ಮೇಲೆ ಡಿಪೆಂಡ್ ಇಲ್ಲದೆ ಮಾಡ್ಕೊಳ್ತಾರಲ್ಲ, ಅದನ್ನು ಇಂಡಿವಿಜುವಲ್ ಒಂದು ಪ್ರಾಣಿ ಅಂತ ಕರಿಬೋದು ನಾವು ಅದನ್ನು. ತನ್ನ ಕೆಲಸ ತಾನು ಮಾಡ್ಕೊಳ್ಳೋದಂದ್ರೆ ಏನಿಲ್ಲ, ತಿರುಗಾಡೋದಾಗಿರ್ಬೋದು, ಊಟ ಮಾಡೋದಾಗಿರ್ಬೋದು ಅಲ್ವಾ, ಇದೆಲ್ಲ ಕೆಲಸಗಳನ್ನ ತಾನೇ ಮಾಡ್ಕೊಳ್ತಾರೋ ಅದನ್ನು ಒಂದು ಪ್ರಾಣಿ, ಒಂದು ಇಂಡಿವಿಜುವಲ್ ಅಂತ ಕರೀತಾರೆ ಅಲ್ವಾ. ಹಾಗೆಯೇ ಪಾಪ್ಯುಲೇಷನ್ ಅಂತ ಅಂದರೆ ಏನು? ಇಂಡಿವಿಜುವಲ್ ಅಂತ ಅಂದರೆ ಕನ್ನಡದಲ್ಲಿ ನಾವು ಏನಂತ ಕರಿಬೋದು? ಅದನ್ನು ವೈಯಕ್ತಿಕ ಅಂತ ಬರುತ್ತೆ ಅದು, ಬಟ್ ವೈಯಕ್ತಿಕ ಅಲ್ಲ ಅದರ ಅರ್ಥ. ಇಲ್ಲಿ ಎಕೋಲಜಿಯಲ್ಲಿ ಪದ ಬೇರೆ ಬರುತ್ತೆ ಅದು. ಓಕೆ, ವ್ಯಕ್ತಿಗತ ಅಂತ ಕರಿಬೋದು. ಓಕೆ, ಇಂಡಿವಿಜುವಲ್ ಅಂತ ಅಂದರೆ ವ್ಯಕ್ತಿಗತ ಅಥವಾ ಒಂಟಿ ಅಥವಾ ಈ ರೀತಿ ಕರಿಬೋದು ಅದನ್ನು. ಸರಿ, ಆಮೇಲೆ ಪಾಪ್ಯುಲೇಷನ್ ಅಂತ ಅಂದ್ರೇನು? ಜನಸಂಖ್ಯೆ ಅಂತ ಕರಿಬೋದಲ್ವ ನಾವು. ಸೊ ಪಾಪ್ಯುಲೇಷನ್ ಅಂತ ಅಂದ್ರೇನು? ಪಾಪ್ಯುಲೇಷನ್ ಅಂತ ಅಂದರೆ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಅಂದರೆ ಪ್ರಾಣಿಗಳು, ಯೂಸುವಲಿ ಆಫ್ ಸೇಮ್ ಸ್ಪೀಸೀಸ್. ಓಕೆ, ಪ್ರಾಣಿಗಳಿರ್ಬೋದು ಅಥವಾ ಜೀವಿಗಳನ್ನ ಆರ್ಗ್ಯಾನಿಸಮ್ಸ್ ಅಂತ ಕರೀತಾರೆ. ಒಂದೇ ಸ್ಪೀಸೀಸನ್ನು, ಒಂದೇ ಪ್ರಭೇದದ, ಸ್ಪೀಸೀಸ್ ಅಂದರೆ ಏನು? ಪ್ರಭೇದಗಳು. ಪ್ರಭೇದಕ್ಕೆ ಉದಾಹರಣೆ ಮನುಷ್ಯರು ನಾವೇನಿದ್ದೀವಲ್ವ, ನಾವೊಂದು ಸ್ಪೀಸೀಸ್ ಇದ್ದೀವಿ. ಸೊ ಹೀಗೆ
ಮನುಷ್ಯರ ಗುಂಪನ್ನು ಏನಂತ ಕರೀತಾರೆ? ಪಾಪ್ಯುಲೇಷನ್ ಅಂತ ಕರೀತಾರೆ. ಮತ್ತು ಒಂದು ಡಿಫೈನ್ಡ್ ಏರಿಯಾದಲ್ಲಿ ಇರಬೇಕು, ಸ್ಪೆಸಿಫಿಕ್ ಟೈಮ್ನಲ್ಲಿ. ಈಗ ಉದಾಹರಣೆಗೆ ಭಾರತದ ಜನಸಂಖ್ಯೆ 140 ಕೋಟಿ ಅಂತ ಹೇಳ್ತೀವಿ ನಾವು, ಹೌದಲ್ವಾ? ಭಾರತದ ಪಾಪ್ಯುಲೇಷನ್ 140 ಕೋಟಿ. ಹೇಗೆ? ಒಂದೇ ಪ್ರಭೇದ ಇದೆ. ಯಾವ ಪ್ರಭೇದ ಅದು? ಹೋಮೋಸೇಪಿಯನ್ ಪ್ರಭೇದ, ಮನುಷ್ಯರ ಪ್ರಭೇದ ಅಲ್ವಾ? ಆಮೇಲೆ ಎಷ್ಟಿದೆ? 140 ಕೋಟಿ. ಯಾವ ಟೈಮ್ನಲ್ಲಿ? 2023 ಅಂತ ಅನ್ಬೋದು. ಏರಿಯಾ ಮತ್ತು ಟೈಮ್ ಫಿಕ್ಸ್ ಇದೆ ಅಲ್ವಾ? ಜೊತೆಗೆ ಆ ಒಂದು ಸ್ಪೀಸೀಸ್ ಕೂಡ ಫಿಕ್ಸ್ ಇದೆ, ಅದಕ್ಕೋಸ್ಕರ ಹಾಕಿ ಕರೀತಾರೆ ಅದನ್ನು. ಆಮೇಲೆ ದ ಮೇನ್ ಫ್ಯಾಕ್ಟರ್ ದ್ಯಾಟ್ ಪಾಪ್ಯುಲೇಷನ್ ಇನ್ಕ್ರೀಸ್, ಪಾಪ್ಯುಲೇಷನ್ ಹೆಚ್ಚಾಗಬೇಕು ಅಂತ ಅಂದರೆ ಅಲ್ಲಿ ಜನಸಂಖ್ಯೆ ಹೆಚ್ಚಾಗೋ ಕಾರಣ ಒಂದು ಹೆಚ್ಚು ಜನನ ಆಗೋದು ಮತ್ತು ಇಮಿಗ್ರೇಷನ್ ಆಗೋದು. ಇಮಿಗ್ರೇಷನ್ ಅಂದ್ರೇನು? ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ವಲಸೆ ಬರೋದು, ಬೇರೆ ಕಡೆಯಿಂದ. ಮಕ್ಕಳು ಜಾಸ್ತಿ ಹುಟ್ಟಿದರೆ ಮತ್ತು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಜನ ಜಾಸ್ತಿ ಬಂದರೆ ಆಗ ಪಾಪ್ಯುಲೇಷನ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಪಾಪ್ಯುಲೇಷನ್ ಡಿಕ್ರೀಸ್ ಯಾವಾಗ ಆಗುತ್ತೆ? ಡಿಕ್ರೀಸ್ ಅಂದರೆ ಕಡಿಮೆ ಯಾವಾಗ ಆಗುತ್ತೆ? ಮರಣ ಅಪ್ಪುವರ ಸಂಖ್ಯೆ ಜಾಸ್ತಿ ಆದರೆ ಮತ್ತು ಎಮಿಗ್ರೇಷನ್ ಜಾಸ್ತಿ ಆದರೆ. ಎಮಿಗ್ರೇಷನ್ ಅಂದರೆ ಏನು? ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗೋದು. ಅರ್ಥ ಆಯ್ತಾ? ಇಮಿಗ್ರೇಷನ್ ಅಂದರೆ ಬೇರೆ ಕಡೆಯಿಂದ ನಮ್ಮ ದೇಶಕ್ಕೆ ಒಳಗಡೆ ಬರೋದು. ಎಮಿಗ್ರೇಷನ್ ಅಂದರೆ ನಮ್ಮ ದೇಶದಿಂದ ಬೇರೆ ಕಡೆ ವಲಸೆ ಹೋಗೋದು. ಆಗ ಪಾಪ್ಯುಲೇಷನ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಒಂದು ಪದ ಬರುತ್ತೆ, ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಹೇಳಿ, ಜನಸಂಖ್ಯೆ ಸಾಂದ್ರತೆ ಅಂತ ಹೇಳಿ. ಜನಸಂಖ್ಯಾ ಸಾಂದ್ರತೆ ಅಂತ ಬರುತ್ತೆ. ಸಾಂದ್ರತೆ ಅಂದ್ರೆ ಏನು? ಡೆನ್ಸಿಟಿ. ನಾನು ಹಿಂದೆ ಒಮ್ಮೆ ಹೇಳಿದ್ನಲ್ವಾ? ಇಲ್ಲೇನಿರುತ್ತೆ ಅಂತ ಅಂದರೆ ದ ರಿಲೇಷನ್ಶಿಪ್ ಬಿಟ್ವೀನ್ ನಂಬರ್ ಆಫ್ ಇಂಡಿವಿಜುವಲ್ ಆಫ್ ಪಾಪ್ಯುಲೇಷನ್ ಆ್ಯಂಡ್ ಏರಿಯಾ ದೇ ಅಕ್ವೈರ್. ಒಂದು ಪ್ರದೇಶದಲ್ಲಿ ಅವು ಎಷ್ಟಿದೆ ಅನ್ನೋದು ಒಂದು ಅಳತೆ ಮಾಡ್ತಾರೆ ಅದನ್ನು. ಸೊ ಜಾಸ್ತಿ ಇದ್ದರೆ ಸಾಂದ್ರತೆ ಜಾಸ್ತಿ ಇರುತ್ತೆ. ಉದಾಹರಣೆ, 2 ಪ್ರದೇಶ ಸೇಮ್ ಇದೆ ಅಂದ್ಕೊಳ್ಳೋಣ. ಒಂದರಲ್ಲಿ ಕೇವಲ 5 ಪ್ರಾಣಿಗಳಿದೆ, ಮತ್ತೊಂದರಲ್ಲಿ ಬಹಳಷ್ಟು ಪ್ರಾಣಿಗಳಿದೆ, ಒಂದು 15 ಪ್ರಾಣಿಗಳಿದೆ. ಹಾಗಾದರೆ ಡೆನ್ಸಿಟಿ ಯಾವುದ್ರಲ್ಲಿ ಜಾಸ್ತಿ ಆಯಿತು? AB ಅಂತ ಬರ್ದಿದ್ದೀನಿ ನೋಡಿ. ಎಲ್ಲಿ ಪ್ರಾಣಿಗಳು ಜಾಸ್ತಿ ಇದೆ ಅಲ್ವಾ, ಜಾಗ ಕಡಿಮೆ ಇದ್ದು ಅಲ್ಲಿ ಪ್ರಾಣಿಗಳು ಜಾಸ್ತಿ ಇದ್ದರೆ ಅದರ ಸಾಂದ್ರತೆ ಜಾಸ್ತಿ ಇರುತ್ತೆ. ಅದನ್ನು ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಕರೀತಾರೆ. ನೆಕ್ಸ್ಟ್ ಬರುವುದು ಕಮ್ಯುನಿಟಿ ಅಂತ ಬರುತ್ತೆ. ನೆಕ್ಸ್ಟ್ ಬರೋದು ಏನು ಬರುತ್ತೆ? ಕಮ್ಯುನಿಟಿ ಅಂತ ಬರುತ್ತೆ. ಇದು ಪಾಪ್ಯುಲೇಷನ್ಗೆ ಇನ್ನೊಂದು ಪದನೂ ಇದೆ ಸೂಕ್ತವಾಗಿ, ಜೀವಿ ಸಂದಣಿ. ಏನಿದೆ? ಜೀವಿ ಸಂದಣಿ ಅಂತ ಕರೀತಾರೆ ಅದನ್ನು. ನೀವು ಆ ಪುಸ್ತಕದಲ್ಲಿದೆ, ಅದೆಲ್ಲ ನೋಡ್ಕೊಳ್ಬೋದು. ಯಾವ ಪುಸ್ತಕ ಹೇಳಿ? ಭೈರಪ್ಪ ಅವ್ರ ಪುಸ್ತಕ. ಜನಸಂಖ್ಯೆ ಅಂತ ಬರೆಯೋದಕ್ಕಿಂತನೂ ಜೀವಿ ಸಂದಣಿ ಅಂತ ಕರಿಬಹುದು. ಅಂದರೆ ಮನುಷ್ಯರನ್ನೇನು ಜನ ಅಂತ ಕರಿತೀವಿ, ಬಟ್ ಉಳಿದ ಪ್ರಾಣಿಗಳನ್ನ ಜನ ಅಂತ ಕರೆಯೋಕ್ಕಾಗಲ್ವಲ್ಲ, ಹಾಗೆ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಕಮ್ಯುನಿಟಿ ಅಂತ ಹೇಳಿ. ಕಮ್ಯುನಿಟಿ ಅಂತ ಅಂದರೆ ಏನು ಗೊತ್ತಾ? ಜೀವಿ ಸಮುದಾಯ ಅಥವಾ ಬರೀ ಸಮುದಾಯ ಅಂದ್ರೂ ಕೂಡ ನಡೆಯುತ್ತೆ. ಓಕೆ. ಕಮ್ಯುನಿಟೀಸ್ ಅಂತ ಅಂದ್ರೆ ಏನು? ಕಮ್ಯುನಿಟೀಸ್ ಇನ್ ಮೋಸ್ಟ್ ಇನ್ಸ್ಟೆನ್ಸಸ್ ಆರ್ ನೇಮ್ಡ್ ಆಫ್ಟರ್ ಡಾಮಿನೆಂಟ್ ಪ್ಲಾಂಟ್ ಫಾರ್ಮ್ ಸ್ಪೀಶೀಸ್. ಓಕೆ. ಇಲ್ಲಿ ಏನಿರುತ್ತೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್, a grassland community is dominated by grasses, though it may contain herbs, shrubs, trees along with associated animal of different species. A community is not fixed or rigid. Community may be large or small. Okay. ಈಗ ಒಂದು ಪ್ರದೇಶ ಇರುತ್ತೆ ಗೊತ್ತಾ? ಒಂದು ಪ್ರದೇಶದಲ್ಲಿ ಯಾವುದರ ಸಂಖ್ಯೆ ಜಾಸ್ತಿ ಇರುತ್ತೆ ಅದರ ಆಧಾರದ ಮೇಲೆ ಕಮ್ಯುನಿಟಿಯನ್ನು ಕರೀತಾರೆ. ಓಕೆ. ಯಾವುದರ ಸಂಖ್ಯೆ ಜಾಸ್ತಿ ಇರುತ್ತಲ್ಲ ಅವುಗಳ ಆಧಾರದಲ್ಲಿ ಅದನ್ನು ಜಾಸ್ತಿ ಕರೀತಾರೆ. ಉದಾಹರಣೆಗೆ ಏನಂತ ಕರಿಬೋದು? ಈಗ ಉದಾಹರಣೆಗೆ ಹುಲ್ಲುಗಾವಲು, ಹುಲ್ಲುಗಾವಲಿನ ಪ್ರಾಣಿ ಸಸ್ಯಗಳು ಅಂತ ಕರಿಬೋದು. ಅಂದರೆ ಜಾಸ್ತಿ ಹಸಿರು ಹುಲ್ಲು ಇರುತ್ತಲ್ಲ ಅಲ್ಲಿರುವಂಥ ಪ್ರಾಣಿಗಳನ್ನು ಮತ್ತು ಸಸ್ಯಗಳನ್ನ ಹಾಗೆ ಕರಿಬಹುದು. ಆಮೇಲೆ ಮತ್ತೊಂದು ಕಣಿವೆ ಪ್ರದೇಶ ಇರುತ್ತೆ ಗೊತ್ತಾ? ಕಣಿವೆ ಪ್ರದೇಶ ಅಂತಂದರೆ ಕಾಶ್ಮೀರ್ನಲ್ಲಿದೆ ಅಂದ್ಕೊಳ್ಳೋಣ. ಕಾಶ್ಮೀರ್ನಲ್ಲಿರುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಕಂಡು ಬರೋಕ್ಕಾಗುತ್ತಾ ಪ್ರಾಣಿಗಳು? ಇಲ್ಲ, ಕಂಡು ಬರಲ್ಲ. ಯಾಕೆ? ಅಲ್ಲಿರುವಂಥ ವಾತಾವರಣನೇ ಬೇರೆ. ಅದಕ್ಕೋಸ್ಕರ ಅಲ್ಲಿರೋದನ್ನು ಏನು ಕರೀತಾರೆ? ಕಣಿವೆಯಲ್ಲಿ ವಾಸಿಸುವಂಥ ಪ್ರಾಣಿಗಳು ಅಂತ ಕರಿಬಹುದು. ಇನ್ನು ಬೆಟ್ಟ ಇರುತ್ತೆ, ಬೆಟ್ಟದ ಮೇಲೆ ಕೆಲವೊಂದು ಪ್ರಾಣಿಗಳು ವಾಸ ಮಾಡ್ತಾ ಇರುತ್ತೆ, ಬೆಟ್ಟದ ಮೇಲೆ ವಾಸಿಸುವಂಥ ಪ್ರಾಣಿಗಳು ಅಂತ ಕರಿಬಹುದು ಅಲ್ವಾ? ಆ ರೀತಿಯೂ ಕೂಡ ಅದನ್ನು ಕರಿಬಹುದು. ಇನ್ನು ಕೆಲವೊಂದು ಕಡೆ ಹಿಮ ಇರುತ್ತೆ, ಹಿಮದ ವಾತಾವರಣದಲ್ಲಿ ವಾಸಿಸುವಂಥ ಪ್ರಾಣಿಗಳು. ಹೀಗೆ ಅವೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ಇರುತ್ತೋ ಅಲ್ಲಿ ಮತ್ತು ಯಾವುದು ಜಾಸ್ತಿ ಇರುತ್ತೋ ಅದರ ಆಧಾರದಲ್ಲಿ ಅದನ್ನು ಹಾಗೆ ಕರೀತಾರೆ. ಅದನ್ನು ಕಮ್ಯುನಿಟಿ ಅಂತ ಕರೀತಾರೆ, ಸಮುದಾಯ ಅಂತ ಕರೀತಾರೆ.
ಆಮೇಲೆ ಕಮ್ಯುನಿಟೀಸ್ಗಳಲ್ಲಿ ಕೆಲವೊಂದು ವಿಧಗಳು ಬರುತ್ತೆ. ಯಾವ ರೀತಿ ಸರ್ ಅಂತ ನೋಡೋದಾದರೆ, ಟೈಪ್ಸ್ ಆಫ್ ಕಮ್ಯುನಿಟಿನಲ್ಲಿ ಆನ್ ದ ಬೇಸಿಸ್ ಆಫ್ ಸೈಜ್ ಆ್ಯಂಡ್ ಡಿಗ್ರಿ ಆಫ್ ರಿಲೇಟಿವ್ ಇಂಡಿಪೆಂಡೆನ್ಸ್ ಕಮ್ಯುನಿಟೀಸ್ ಮೇ ಬಿ ಡಿವೈಡೆಡ್ ಇಂಟು 2 ಟೈಪ್ಸ್. ಅವುಗಳ ಸೈಜ್, ಗಾತ್ರದ ಆಧಾರದಲ್ಲಿ 2 ವಿಭಾಗ ಮಾಡಿದ್ದಾರೆ. ಒಂದು ಮೇಜರ್ ಕಮ್ಯುನಿಟಿ ಎ ಅಂತ ಹೇಳಿ, ಮತ್ತೊಂದು ಮೈನರ್ ಕಮ್ಯುನಿಟಿ ಅಂತ ಹೇಳಿ. ಓಕೆ, ಮೇಜರ್ ಕಮ್ಯುನಿಟಿ ಅಂತ ಅಂದರೆ ದೀಸ್ ಆರ್ ಲಾರ್ಜ್ ಸೈಜ್ಡ್, ವೆಲ್ ಆರ್ಗನೈಸ್ಡ್. ಅವುಗಳು ಸುವ್ಯವಸ್ಥಿತವಾಗಿರುತ್ತೆ, ಅವುಗಳ ಗಾತ್ರ ತುಂಬ ದೊಡ್ಡದಾಗಿರುತ್ತೆ, ಮತ್ತು ರಿಲೇಟಿವ್ಲಿ ಇಂಡಿಪೆಂಡೆಂಟ್ ಆಗಿರುತ್ತೆ, ಸ್ವತಂತ್ರವಾಗಿರುತ್ತವೆ, ಇನ್ನೊಂದ್ರ ಮೇಲೆ ಡಿಪೆಂಡ್ ಇರೋದಿಲ್ಲ. ಉದಾಹರಣೆಗೆ ನೋಡೋದಾದರೆ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಇನ್ ನಾರ್ತ್ ಈಸ್ಟ್. ಈಗ ಉದಾಹರಣೆಗೆ ಮೇಜರ್ ಕಮ್ಯುನಿಟಿ ಅಂತ ಅಂದರೆ ನಮ್ಮ ಭಾರತದಲ್ಲಿ ಈಶಾನ್ಯ ರಾಜ್ಯಗಳಿವೆ ಗೊತ್ತಾ, ಈ ಭಾಗದಲ್ಲಿ. ಈಗ ನಮ್ಮ ಭಾರತ ಇದೆಯಲ್ಲ, ಈ ಭಾಗದಲ್ಲಿ ಏನಿದೆ, ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಇದೆ ಅಲ್ವಾ. ನಿತ್ಯ ಹರಿದ್ವರ್ಣ ಕಾಡುಗಳಿದೆ ಗೊತ್ತಾ ಈಶಾನ್ಯ ರಾಜ್ಯದಲ್ಲಿ, ಅದು ಒಂದು ರೀತಿ ಕಮ್ಯುನಿಟಿ. ಅದೆಲ್ಲ ಕಡೆ ಕಂಡು ಬರುತ್ತಾ ನಿತ್ಯ ಹರಿದ್ವರ್ಣ ಕಾಡುಗಳು? ರಾಜಸ್ಥಾನದಲ್ಲಿ ಕಂಡು ಬರೋಕ್ಕಾಗುತ್ತಾ? ಇಲ್ಲ, ಕೇವಲ ಅದಲ್ಲಿ ಕಂಡು ಬರುತ್ತೆ. ನಮ್ಮ ಭಾರತದಲ್ಲಿ ಸ್ವಲ್ಪ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿದೆ, ಸ್ವಲ್ಪ ನಮ್ಮ ಈಶಾನ್ಯ ಭಾಗದಲ್ಲಿದೆ. ಈಶಾನ್ಯ ರಾಜ್ಯಗಳು ಮಣಿಪುರ, ಅಸ್ಸಾಮ, ಅರುಣಾಚಲ ಪ್ರದೇಶ, ತ್ರಿಪುರ, ಮಿಜೋರಾಂ ಇಲ್ಲೆಲ್ಲ ಇದೆಯಲ್ಲ, ಅಲ್ಲಿ ಕಂಡು ಬರುತ್ತೆ. ಅದು ನೋಡಿ, ಅದು ಅಲ್ಲಿ ಇರುವಂಥ ಸಸ್ಯಗಳೇ ಬೇರೆ ಇರುತ್ತೆ, ಅಲ್ಲಿರುವಂಥ ಪ್ರಾಣಿಗಳೇ ಬೇರೆ ಇರುತ್ತೆ ಅಲ್ವಾ. ಅದನ್ನು ಕಮ್ಯುನಿಟಿ ಅಂತ ಕರೀತಾರೆ. ತುಂಬ ದೊಡ್ಡದಾಗಿರುತ್ತೆ. ಮೇಜರ್ ಕಮ್ಯುನಿಟಿ ಅಂದರೆ ಅದರ ಏರಿಯಾ ಬಹಳ ದೊಡ್ಡದಾಗಿರುತ್ತೆ. ಮೈನರ್ ಕಮ್ಯುನಿಟಿ ಅಂತ ಅಂದರೆ ಸಣ್ಣ ಸಮುದಾಯ ಅಂತ ಅಂದರೆ ಡಿಪೆಂಡೆಂಟ್ ಆನ್ ನೈಬರಿಂಗ್ ಕಮ್ಯುನಿಟೀಸ್. ಇನ್ನೊಂದರ ಮೇಲೆ ಡಿಪೆಂಡ್ ಆಗುತ್ತೆ. ಉದಾಹರಣೆಗೆ ಮ್ಯಾಟ್ ಆಫ್ ಲಿಚೆನ್ ಆನ್ ಕೌ ಡಂಗ್. ಈಗ ಪ್ರಾಣಿಗಳ, ದನಗಳ, ಎಮ್ಮೆ, ಹಸುವಿನ ಸಗಣಿ ಇರುತ್ತೆ ಗೊತ್ತಾ, ಸಗಣಿ ಮೇಲೆ ಲಿಚೆನ್ಸ್ ಅಂತ ಇರುತ್ತೆ. ಕೀಟಗಳು, ಒಂದು ರೀತಿ ಸೂಕ್ಷ್ಮ ಜೀವಿಗಳ ರೀತಿ ಇರುತ್ತಲ್ಲ, ಅವುಗಳನ್ನು ಏನಂತ ಕರಿಬಹುದು? ಮೈನರ್ ಕಮ್ಯುನಿಟೀಸ್ ಅಂತ ಕರಿಬಹುದು. ಓಕೆ, ಅವು ಯಾಕೆ ಸಗಣಿ ಮೇಲಿರುತ್ತೆ? ಎನರ್ಜಿಗೋಸ್ಕರ. ಅದ್ರ ಮುಖಾಂತರ ಅವು ಶಕ್ತಿಯನ್ನು ಪಡಿತಾವೆ, ಅವೇ ಆಹಾರವನ್ನಾಗಿ ಸೇವಿಸ್ತಾರೆ ಅವ್ರ ಸಗಣಿಗಳನ್ನು, ಲಿಚೆನ್ಗಳು. ಏನು ಸರ್ ಲಿಚೆನ್ ಅಂತ ಅಂದರೆ? ಅವು ಒಂದು ರೀತಿ ಪ್ರಾಣಿಗಳು. ಹೆಸರು ಇವು ನಿಮಗೆ ವಿಭಿನ್ನ ಅನಿಸ್ಬೋದು, ಬರ್ತಾ ರೂಢಿ ಆಗುತ್ತೆ. ನೀವು ಸ್ವಲ್ಪ ಓದ್ಕೊಳ್ಬೇಕು ಕ್ಲಾಸ್ ಮುಗಿದ ನಂತರ. ಇವುಗಳು ನೋಡಿ, ಇದು ಲಿಚೆನ್ ಅಂತ ಕರೀತಾರೆ ಇದನ್ನು. ಕಲ್ಲುವಿನ ಮೇಲೆ, ಸಗಣಿಗಳ ಮೇಲೆ ಎಲ್ಲ ಬೆಳೆಯುತ್ತೆ ಇದು. ಓಕೆ, ನೆಕ್ಸ್ಟ್ ಎಕೋಸಿಸ್ಟಮ್ ಅಂತ ಅಂದರೆ ಪರಿಸರ ವ್ಯವಸ್ಥೆ ಅಂತ ಕರಿಬೋದು ಇದನ್ನು. ಓಕೆ, ಇದರಲ್ಲಿ ಹಲವು ವಿಧ ಬರುತ್ತೆ. ಅದಕ್ಕಿಂತ ಮುಂಚೆ ನಾನೊಂದು ಪಾಯಿಂಟನ್ನು ಹೇಳಬೇಕು ನಿಮಗೆ. ನಾವೀಗ ಏನು ನೋಡಿದ್ವಿ ಅಂತ ಅಂದರೆ, ಮೊದಲು ಇಂಡಿವಿಜುವಲ್ ಅಂತ ನೋಡಿದ್ವಿ ಅಲ್ವಾ. ಈಗ ಇಂಡಿವಿಜುವಲ್, ಇದು ಮನುಷ್ಯ ಅಂತ ತಿಳ್ಕೊಳ್ಳೋಣ, ಇದು ಹುಲಿ, ಇದು ಆನೆ, ಮತ್ತು ಇದೊಂದು ಜಿಂಕೆ ಅಂತ ಅಂದ್ಕೊಳ್ಳೋಣ, ಅಥವಾ ಇದು ಚಿರತೆ ಅಂತ ಅಂದ್ಕೊಳ್ಳೋಣ. ಇವು ಇಂಡಿವಿಜುವಲ್ಗಳಿವು ಅಲ್ವಾ. ಆಮೇಲೆ ಇನ್ನೊಬ್ಬ ಮನುಷ್ಯ, ಹೀಗೆ ಮನುಷ್ಯರ ಗುಂಪನ್ನು ಏನಂತ ಕರೀತಾರೆ? ಜನಸಂದಣಿ ಅಂತ ಕರೀತಾರೆ ಅಲ್ವಾ. ಇದು ಹುಲಿಗಳ ಗುಂಪನ್ನು ಜನಸಂದಣಿ ಅಂತ ಕರೀತಾರೆ ಹೀಗೆ. ಆಮೇಲೆ ಅವೆಲ್ಲ ಸೇರಿಸಿದ್ರೆ ಸಮುದಾಯ ಅಂತ ಕರೀತಾರೆ. ಅದನ್ನು ಗಮನ ಇಟ್ಟು ನೋಡಿ, ಸಮುದಾಯ ಅಂತ ಕರೀತಾರೆ. ಅದೇ ರೀತಿ ಹಲವು ಸಮುದಾಯಗಳು ಸೇರಿದರೆ ಏನಾಗುತ್ತೆ? ಬುಕ್ದಲ್ಲಿ ಇದೆ ನಿಮಗಿದು, ನಾನು ತೋರಿಸ್ತಾ ಇದ್ದೀನಿ. ಹಲವು ರೀತಿಯ ಸಮುದಾಯಗಳು ಸೇರಿದರೆ, ಜನಸಂದಣಿಗಳು ಸೇರಿದರೆ ಏನಾಗುತ್ತೆ ಅಂತ ಅಂದರೆ ಸಮುದಾಯಗಳಾಗತ್ತೆ. ಸಮುದಾಯಗಳೆಲ್ಲ ಸೇರಿಸಿದರೆ ಬಯೋಮ್ ಆಗುತ್ತೆ. ಓಕೆ, ಅರ್ಥ ಆಯ್ತಾ? ಅವು ಇಂಡಿವಿಜುವಲ್ ಗೊತ್ತಾಯಿತು. ಆಮೇಲೆ ಅವುಗಳ ಗುಂಪನ್ನು ಏನಂತ ಕರಿತೀವಿ ನಾವು? ಜನಸಂಖ್ಯೆ ಅಂತ ಜೀವಿ ಸಂದಣಿ ಅಂತ ಕರಿತೀವಿ ಅಲ್ವಾ. ಸಂದಣಿಗಳು ಮತ್ತು ಬೇರೆ ಬೇರೆ ಸಂದಣಿಗಳನ್ನ ಸೇರಿಸಿ ನಾವೇನಂತ ಕರಿತೀವಿ? ಸಮುದಾಯ ಅಂತ ಕರಿತೀವಿ. ಕಮ್ಯುನಿಟಿ, ಸಮುದಾಯ, ಹೀಗೆ ಇವು ಎಲ್ಲ ಸೇರಿಸಿದ್ರೆ ಒಂದು ಬಯೋಮ್ ಆಗುತ್ತೆ. ಬಯೋಮ್. ಇಂತಹ ಬಯೋಮ್ಗಳು, ಬಹಳಷ್ಟು ಬಯೋಮ್ಗಳು ಸೇರಿ ಬಯೋಸ್ಪಿಯರ್ ಅಂತ ಆಗುತ್ತೆ. ಇದರ ಮುಂದೆ ಕೂಡ ಹೇಳ್ತೀನಿ, ಸದ್ಯಕ್ಕೆ ಒಂದು ಐಡಿಯಾ ಇರಲಿ ಅಂತ ಹೇಳಿದೆ ಅಷ್ಟೆ. ಓಕೆ,
ಎಕೋಸಿಸ್ಟಮನ್ನು ಸ್ಟಡಿ ಮಾಡಬೇಕಾದ್ರೆ ನಾವು ಪರಿಸರ ವ್ಯವಸ್ಥೆಯನ್ನು ಸ್ಟಡಿ ಮಾಡಬೇಕಂದ್ರೆ ಆ್ಯನ್ ಎಕೋಸಿಸ್ಟಮ್ ಇಸ್ ಡಿಫೈನ್ಡ್ ಆ್ಯಸ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಬಯೋಸ್ಪಿಯರ್. ಬಯೋಸ್ಪಿಯರ್ ಅಂದರೆ ಏನು ಸರ್? ಹಾಗಾದರೆ ಬಯೋಸ್ಪಿಯರ್ ಅಂತ ಅಂದರೆ ಏನು? ಜೀವಿಗೋಳ. ಈಗ ಹೇಗೆ ನಿನ್ನೆ ವಾಯುಮಂಡಲ ಸ್ಟಡಿ ಮಾಡಿದ್ವಲ್ಲ ನಾವು ಜಿಯೋಗ್ರಾಫಿನಲ್ಲಿ, ಹಾಗೆ ಇದು ಕೂಡ ಏನು ಒಂದು ರೀತಿ ಜೀವಿಗೋಳ. ಇಲ್ಲೇನಿರ್ತವೆ ಬಹಳಷ್ಟು ಪ್ರಾಣಿಗಳು, ಸಸ್ಯಗಳು ಎಲ್ಲನೂ ಇದರಲ್ಲಿ ಬರುತ್ತೆ. ನೀರಿನಲ್ಲಿರುವಂಥ ಪ್ರಾಣಿ, ಸಸ್ಯಗಳು, ಮನುಷ್ಯರು, ಮಣ್ಣು, ನೆಲ, ಅಬಯೋಟಿಕ್, ಬಯೋಟಿಕ್ ಎಲ್ಲನೂ ಕೂಡ ಇದರಲ್ಲಿ ಬರುತ್ತೆ. ಓಕೆ, ಒಂದಕ್ಕೊಂದು ಏನು ಮಾಡ್ತಾರೆ ಇಲ್ಲಿ? ಶಕ್ತಿಯನ್ನು ಹಂಚಿಕೆ ಮಾಡಿಕೊಳ್ಳಲಾಗುತ್ತೆ. ಅರ್ಥ ಆಯ್ತಾ? ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಬಯೋಸ್ಪಿಯರ್ನ ಏನಂತ ಕರೀತಾರೆ ಅಂತಂದರೆ ಎಕೋಸಿಸ್ಟಮ್ ಅಂತ ಕರೀತಾರೆ. ಜೀವಿಗೋಳದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಅಂಗ, ಅದನ್ನು ಏನಂತ ಕರೀತಾರೆ? ಎಕೋಸಿಸ್ಟಮ್. ಓಕೆ, ಇದರಲ್ಲೆಲ್ಲ ಬರುತ್ತೆ ಅಂತ ಹೇಳಿದೆ. ಇದರಲ್ಲಿ ಮತ್ತೇನು ಬರುತ್ತೆ ಅಂದರೆ ಅಬಯೋಟಿಕ್ ಅಂಶಗಳು ಮತ್ತು ಬಯೋಟಿಕ್. ಅಬಯೋಟಿಕ್ ಅಂದರೆ ಅಜೈವಿಕ, ಬಯೋಟಿಕ್ ಅಂದರೆ ಜೈವಿಕ, ಎರಡೂ ಬರುತ್ತೆ. ಮೊದಲನೇದಾಗಿ ಅಬಯೋಟಿಕ್ ಆಗಿ ನೋಡೋದಾದರೆ ಇದರಲ್ಲಿ ಇನ್ಆರ್ಗ್ಯಾನಿಕ್ ಆ್ಯಂಡ್ ನಾನ್ ಲಿವಿಂಗ್ ಪ್ಲಾಂಟ್ ಪಾರ್ಟ್ ಆಫ್ ವರ್ಲ್ಡ್. ಅಬಯೋಟಿಕ್ನಲ್ಲಿ ಇನ್ಆರ್ಗ್ಯಾನಿಕ್ ಮತ್ತು ನಾನ್ ಲಿವಿಂಗ್ ಜೀವಿಗಳು ಇದರಲ್ಲಿ ಬರುತ್ತೆ. ಉದಾಹರಣೆಗೆ ಸಾಯಿಲ್, ವಾಟರ್, ಏರ್, ಲೈಟ್ ಎನರ್ಜಿ ಇವುಗಳಿಗೆಲ್ಲ ಜೀವ ಇಲ್ಲ, ಇವೆಲ್ಲ ಅಬಯೋಟಿಕ್ನಲ್ಲಿ ಬರುತ್ತೆ. ಹೌದಲ್ವಾ? ಅಜೈವಿಕ ಕಲ್ತಿದ್ದೀರಲ್ವ ಹೈಸ್ಕೂಲಲ್ಲೆಲ್ಲ, ಅಜೈವಿಕ. ಹೈಸ್ಕೂಲ್ ಯಾಕೆ, ನೀವು ಪ್ರಾಥಮಿಕ ಶಾಲೆಯಲ್ಲೇ ಕಲ್ತಿರ್ಬೋದು. ಆಮೇಲೆ ಇನ್ವಾಲ್ವ್ಸ್ ಲಾರ್ಜ್ ನಂಬರ್ ಆಫ್ ಕೆಮಿಕಲ್ಸ್ ಲೈಕ್ ಆಕ್ಸಿಜನ್, ನೈಟ್ರೋಜನ್, ETC. ಓಕೆ, ವೋಲ್ಕ್ಯಾನೋಸ್, ಅರ್ತ್ ಕ್ವೇಕ್, ಫ್ಲಡ್, ಫಾರೆಸ್ಟ್ ಫೈರ್ಸ್, ಕ್ಲೈಮೇಟ್ಸ್, ವೆದರ್ ಕಂಡೀಷನ್ ಇದೆಲ್ಲನೂ ಕೂಡ ಇಲ್ಲೇ ಬರುತ್ತೆ. ಜೀವ ಇಲ್ಲ ಇವುಗಳಿಗೆ. ಆಮೇಲೆ ಬಯೋಟಿಕ್ ಕಾಂಪೋನೆಂಟ್ಸ್ ಅಂತ ನೋಡೋದಾದರೆ ಜೀವ ಇರುವಂಥದ್ದು ಜೈವಿಕ. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕಂಪ್ರೈಸಿಂಗ್ ಪ್ಲಾಂಟ್ಸ್, ಅನಿಮಲ್ಸ್ ಆ್ಯಂಡ್ ಮೈಕ್ರೋಬ್ಸ್. ಸಸ್ಯಗಳು, ಪ್ರಾಣಿಗಳು ಮತ್ತು ಸೂಕ್ಷ್ಮಾಣು ಜೀವಿಗಳು ಇದರಲ್ಲಿ ಬರುತ್ತೆ, ಬಯೋಟಿಕ್ನಲ್ಲಿ ಬರುತ್ತೆ. ಸರಿನಾ? ಇಲ್ಲಿ ಈಗ ನಾನು ಹೇಳ್ತೀನಲ್ಲ, ಇಲ್ಲಿ ಸ್ವಲ್ಪ ಹೊಸ ಹೊಸ ಪದಗಳು ಬರುತ್ತೆ, ಅವುಗಳನ್ನು ಗಮನ ಇಟ್ಟು ಕೇಳ್ತಾ ಹೋಗಿ. ಸರಿ, ಬಯೋಟಿಕ್ನಲ್ಲಿ ಕೆಲವು ವಿಧಗಳನ್ನು ಮಾಡಿದ್ದಾರೆ. ಜೈವಿಕ ಜೀವಿಗಳಲ್ಲಿ ಕೆಲವು ವಿಧಗಳನ್ನು ಮಾಡಿದ್ದಾರೆ. ಮೊದಲನೇದಾಗಿ ಪ್ರೈಮರಿ ಪ್ರೊಡ್ಯೂಸರ್ಸ್, ಕನ್ನಡದಲ್ಲಿ ಪ್ರಾಥಮಿಕ ಉತ್ಪಾದಕರು. ಯಾರು ಸರ್ ಹಾಗಂದರೆ? ಅಥವಾ ಅದನ್ನು ಇನ್ನೊಂದು ಏನಂತ ಕರೀತಾರೆ? ಅಟೋಟ್ರೋಪ್ಸ್. ಅಟೋ ಅಂತ ಅಂದ್ರೆ ಏನು? ಸೆಲ್ಫ್, ತನ್ನಿಂದ ತಾನೇ, ಸೆಲ್ಫ್ ನರಿಶಿಂಗ್. ಅಟೋ ಅಂದ್ರೆ ಏನು? ತನ್ನಿಂದ ತಾನೇ, ಸ್ವಯಂ ಅಂತ ಅರ್ಥ. ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂದ್ರೆ ಏನು? ಪ್ರಾಥಮಿಕ ಉತ್ಪಾದಕರು. ಯಾರು ಪ್ರಾಥಮಿಕ ಉತ್ಪಾದಕರು ಅಂತ ಅಂದರೆ ಗ್ರೀನ್ ಪ್ಲಾಂಟ್, ಹಸಿರು ಸಸ್ಯಗಳು ಪ್ರಾಥಮಿಕ ಉತ್ಪಾದಕಗಳು. ತಮ್ಮ ಆಹಾರವನ್ನು ತಾವೇ ಉತ್ಪಾದನೆ ಮಾಡ್ಕೊಳ್ಳುತ್ತವಲ್ವ, ಅವು ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡು, ಸೂರ್ಯನ ಬಿಸಿಲನ್ನು ತಗೊಂಡು ಏನನ್ನು ಉತ್ಪಾದನೆ ಮಾಡ್ತಾರೆ? ದ್ವಿತೀಯ ಸಂಶ್ಲೇಷಣೆಯಿಂದ ಆಹಾರವನ್ನು ಉತ್ಪಾದನೆ ಮಾಡುತ್ತೆ. ಹಾಗೆಯೇ ಕೆಲವೊಂದು ಬ್ಯಾಕ್ಟೀರಿಯಾ ಮತ್ತು ಅಲ್ಗೆಗಳು ಕೂಡ ಆಹಾರವನ್ನು ಉತ್ಪಾದನೆ ಮಾಡ್ತಾರೆ. ಇವುಗಳನ್ನ ಏನಂತ ಕರೀತಾರೆ? ಪ್ರೈಮರಿ ಪ್ರೊಡ್ಯೂಸರ್ಸ್ ಅಥವಾ ಅಟೋಟ್ರೋಪ್ಸ್ ಅಥವಾ ಸೆಲ್ಫ್ ನರಿಶಿಂಗ್, 3 ಹೆಸರಿನಿಂದ ಕರೀತಾರೆ ಇವುಗಳನ್ನು. ಮತ್ತು ಇನ್ ದ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್, ಟೆರೆಸ್ಟ್ರಿಯಲ್ ಅಂದರೆ ಏನು? ಟೆರೆಸ್ಟ್ರಿಯಲ್ ಅಂದರೆ ಭೂಮಿ ಮೇಲೆ. ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಪ್ರೊಡ್ಯೂಸರ್ಸ್ ಆರ್ ಬೇಸಿಕಲಿ ಹರ್ಬೇಸಿಯಸ್ ಆ್ಯಂಡ್ ವುಡಿ ಪ್ಲಾಂಟ್ಸ್. ಅಂದರೆ ಈ ಸಸ್ಯಗಳೇ ಏನಿದೆ ನಮ್ಮ ಭೂಮಿ ಮೇಲೆ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಾರೆ. ವೈಲ್ ಇನ್ ಅಕ್ವಾಟಿಕ್ ಎಕೋಸಿಸ್ಟಮ್ ಪ್ರೊಡ್ಯೂಸರ್ಸ್ ಆರ್ ವೇರಿಯಸ್ ಸ್ಪೀಸೀಸ್ ಆ್ಯಂಡ್ ಮೈಕ್ರೋಸ್ಪಿಕ್ ಅಲ್ಗೆ. ಭೂಮಿ ಮೇಲೆ, ನೆಲದ ಮೇಲೆ ನೋಡೋದಾದರೆ ಸಸ್ಯಗಳು ಮಾತ್ರ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡುತ್ತೆ, ಪ್ರಾಣಿಗಳಲ್ಲ. ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸೋದಿಲ್ಲ, ಬದಲಿಗೆ ಸಸ್ಯಗಳನ್ನು ತಿನ್ನುತ್ತಾರೆ ಅಥವಾ ಇನ್ನೊಂದು ಪ್ರಾಣಿಯನ್ನು ತಿನ್ನೋದ್ರ ಮೂಲಕ ಆಹಾರವನ್ನು ತಯಾರಿಸ್ಕೊಳ್ಳುತ್ತೆ ಅಲ್ವಾ. ಆದರೆ ಅಕ್ವಾಟಿಕ್, ಅಕ್ವಾ ಅಂತ ಅಂದ್ರೆ ಏನು? ಅಕ್ವಾ ಅಂದರೆ ನೀರು, ಅಕ್ವಾಟಿಕ್ ಅಂದ್ರೆ ಏನು? ನೀರಿನ ಒಳಗಡೆ, ಸಮುದ್ರದ ಒಳಗಡೆ ಕೆಲವೊಂದು ಪ್ರಾಣಿಗಳು ಮತ್ತು ಕೆಲವೊಂದು ಮೈಕ್ರೋಸ್ಕೋಪಿಕ್ ಅಲ್ಗೆಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ಳುತ್ತವೆ. ಇವೆರಡು ಅಂಶ ಗೊತ್ತಿರಬೇಕು ನಿಮಗೆ. ನೆಲದ ಮೇಲೆ ಆದರೆ ಹಸಿರು ಸಸ್ಯಗಳು, ನೀರಿನ ಒಳಗಡೆ ಆದರೆ ಕೆಲವೊಂದು ಪ್ರಾಣಿಗಳು ಮತ್ತು ಕೆಲವೊಂದು ಅಲ್ಗೆಗಳು ಅಂತ ಕಲ್ತಿದ್ದೀವಲ್ವಾ, ಅವುಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ತವೆ. ಅದನ್ನು ಏನಂತ ಕರೀತಾರೆ? ಪ್ರೈಮರಿ ಪ್ರೊಡ್ಯೂಸರ್ಸ್ ಅಥವಾ ಅಟೋಟ್ರೋಪ್ಸ್ ಅಥವಾ ಸೆಲ್ಫ್ ನರಿಶಿಂಗ್. ಸರಿನಾ? ಓಕೆ, ಇನ್ನು ನೆಕ್ಸ್ಟ್ ಎರಡನೇದು ಕನ್ಸ್ಯೂಮರ್ಸ್ ಅಂತ ಬರ್ತಾರೆ. ಏನು ಸರ್ ಕನ್ಸ್ಯೂಮರ್ಸ್ ಅಂತ ಅಂದರೆ? ಕನ್ನಡದಲ್ಲಿ ಏನಂತ ಕರಿಬೋದು ಅವುಗಳನ್ನ? ಯಾರಿಗಾದ್ರೂ ಗೊತ್ತಿದೆಯಾ?
ಕನ್ಸ್ಯೂಮರ್ಸ್ ಅಂತ ಬರ್ತಾರೆ. ಹೇಳಿ ನೋಡೋಣ ಯಾರಿಗಾದ್ರೂ ಗೊತ್ತಿದ್ರೆ ಅದನ್ನು. ಅಥವಾ ಹಿಟೆರೋಟ್ರೋಪ್ಸ್ ಅಂತಲೂ ಕೂಡ ಕರೀತಾರೆ. ಏನು? ಹಿಟೆರೋಟ್ರೋಪ್ಸ್. ಉಚ್ಚಾರಣೆ ಮಾಡಿ ನನ್ನ ಜೊತೆ. ಹಿಟೆರೋಟ್ರೋಪ್ಸ್ ಅಂತಲೂ ಕೂಡ ಕರೀತಾರೆ. ಏನು ಹಿಟೆರೋಟ್ರೋಪ್ಸ್ ಅಂತ ಅಂದರೆ, ಅಥವಾ ಫ್ಯಾಗೋಟ್ರೋಪ್ಸ್ ಅಂತಲೂ ಕೂಡ ಕರೀತಾರೆ. ಫ್ಯಾಗೋಟ್ರೋಪ್ಸ್ ಅಂತಲೂ ಕರೀತಾರೆ. ಅಥವಾ ಕನ್ಸ್ಯೂಮರ್ಸ್ ಅಂದ್ರೆ ಏನು? ಬಳಕೆದಾರರು ಅಂತ ಕೂಡ ಕರಿಬಹುದು ನಾವು. ಅನುಭೋಗಿ, ಪರಾವಲಂಬಿ, ಬಳಸುವವರು. ಓಕೆ, ಕನ್ಸ್ಯೂಮರ್ಸ್ ನೋಡೋಣ, ಅದರ ಬಗ್ಗೆ ನಾವು ಸ್ಟಡಿ ಮಾಡುವಾಗ ಬಂದೇ ಬರುತ್ತೆ. ಅಂದರೆ ಸ್ವಲ್ಪ ಬೇರೆ ಬೇರೆ ಇದೆ ಪುಸ್ತಕಗಳ, ಇದರಲ್ಲಿ ಡೈರೆಕ್ಟಾಗಿ ಅದರ ಪದ ಕೊಟ್ಟಿಲ್ಲ ಅವರು, ಪರವಾಗಿಲ್ಲ. ಹಾಂ, ಕನ್ಸ್ಯೂಮರ್ಸು, ಹಿಟೆರೋಟ್ರೋಪ್ಸು, ಫ್ಯಾಗೋಟ್ರೋಪ್ಸ್ ಅಂದರೆ ಏನು? ಇವರು ಇನ್ನೊಬ್ಬರನ್ನ ತಿಂದು ಅವರಿಂದ ಆಹಾರವನ್ನು ಇವರೇನು ಮಾಡ್ತಾರೆ? ತಮ್ಮ ಹೊಟ್ಟೆಯನ್ನು ತುಂಬಿಕೊಳ್ತಾರೆ. ಓಕೆ, ಇವರೇನು ಮಾಡ್ತಾರೆ? ಭಕ್ಷಕರು. ನೋಡಿ, ಕನ್ಸ್ಯೂಮರ್ಸ್ ಅಂತ ಅಂದ್ರೆ ಏನು? ಭಕ್ಷಕರು. ಪ್ರೊಡ್ಯೂಸರ್ ಅಂದರೆ ಉತ್ಪಾದಕರು, ಕನ್ಸ್ಯೂಮರ್ ಅಂದರೆ ಭಕ್ಷಕರು. ಈ ಕನ್ಸ್ಯೂಮರ್ಗಳು ತಮ್ಮ ಆಹಾರವನ್ನು ತಾವೇ ಉತ್ಪಾದನೆ ಮಾಡೋಕ್ಕಾಗಲ್ಲ. ಫೋಟೋಸಿಂಥೆಸಿಸ್ ಇಲ್ಲಿ ಆಗೋದಿಲ್ಲ. ಫೋಟೋಸಿಂಥೆಸಿಸ್ ಅಂದ್ರೆ ಏನು? ದ್ಯುತಿ ಸಂಶ್ಲೇಷಣೆ ಎಲ್ಲಿ ಆಗುತ್ತೆ? ಸಸ್ಯಗಳ ಒಳಗಡೆ ಆಗುತ್ತೆ ಅಲ್ವಾ? ಆದರೆ ಕನ್ಸ್ಯೂಮರ್ಸ್ ಅಂದರೆ ಭಕ್ಷಕರು. ಯಾರು ಬರ್ತಾರೆ? ಪ್ರಾಣಿಗಳು ಬರ್ತಾರೆ ಇಲ್ಲಿ. ಓಕೆ, ದೇ ಡಿಪೆಂಡ್ ಆನ್ ಆರ್ಗ್ಯಾನಿಕ್ ಫುಡ್ ಡಿರೈವ್ಡ್ ಫ್ರಮ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಬೋತ್. ಭಕ್ಷಕರು ಸಸ್ಯಗಳನ್ನು ಕೂಡ ತಿನ್ನುತ್ತವೆ, ಕೆಲವೊಂದು ಪ್ರಾಣಿಗಳನ್ನು ಕೂಡ ತಿನ್ನುತ್ತವೆ ಅಲ್ವಾ? ಕನ್ಸ್ಯೂಮರ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಬ್ರಾಡ್ ಗ್ರೂಪ್ಸ್, ನೇಮ್ಲಿ ಇಂಟು ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಕನ್ಸ್ಯೂಮರ್ಸ್. ಕನ್ಸ್ಯೂಮರ್ಸನ್ನು ಮತ್ತೆ 2 ವಿಭಾಗಗಳನ್ನಾಗಿ ಮಾಡ್ತಾರೆ, ಮ್ಯಾಕ್ರೋ ಮತ್ತು ಮೈಕ್ರೋ ಅಂತ ಹೇಳಿ. ಮೈಕ್ರೋ ನೋಡೋಣ ಮೊದಲನೇದಾಗಿ ನಾವು. ಓಕೆ, ಮೈಕ್ರೋ ನೋಡೋಣ ನಾವು. ಅದಕ್ಕಿಂತ ಮೊದಲಿಂದ ಏನು ಡಿವೈಡ್ ಮಾಡಿದ್ದೀವಿ ನಾವು? ಬಂದಿದ್ದೀವಿ ಬಯೋಟಿಕ್ನಲ್ಲಿ 2 ವಿಭಾಗ ನೋಡಿದ್ವಿ. ಓಕೆ, ಬಯೋಟಿಕ್ನಲ್ಲಿ 2 ವಿಭಾಗ ನೋಡಿದ್ವಿ. ಒಂದು ಏನು ನೋಡಿದ್ವಿ? ಪ್ರೈಮರಿ ಪ್ರೊಡ್ಯೂಸರ್ಸು. ಎರಡನೇದು ಕನ್ಸ್ಯೂಮರ್ಸನ್ನು ನೋಡಿದ್ವಿ. ಕನ್ಸ್ಯೂಮರ್ಸ್ನಲ್ಲಿ ಮತ್ತೆ ನಾವೀಗ 2 ವಿಭಾಗ ಮಾಡ್ತಾ ಇದ್ದೀವಿ. ಒಂದು ಮೈಕ್ರೋ, ಮತ್ತೊಂದು ಮ್ಯಾಕ್ರೋ. ಮೈಕ್ರೋ ಅಂದರೆ ಏನು? ಚಿಕ್ಕದು. ಮ್ಯಾಕ್ರೋ ಅಂದರೆ ದೊಡ್ಡದು. ಮೊದಲು ಮ್ಯಾಕ್ರೋ ನೋಡೋಣ. ಇದರಲ್ಲಿ ದೇ ಫೀಡ್ ಆನ್ ಪ್ಲಾಂಟ್ಸ್ ಆರ್ ಅನಿಮಲ್ಸ್ ಆರ್ ಬೋತ್ ಆರ್ ಕ್ಯಾಟಗರೈಸ್ಡ್ ಆನ್ ದ ಬೇಸ್ ಆಫ್ ದೇರ್ ಫುಡ್ ಸೋರ್ಸಸ್. ಅವುಗಳ ಆಹಾರದ ಮೇಲೆ ಅವುಗಳನ್ನ ಡಿವೈಡ್ ಮಾಡಿದ್ದಾರೆ ಆ ರೀತಿ. ಮ್ಯಾಕ್ರೋನಲ್ಲಿ ನೋಡೋದಾದರೆ ಹರ್ಬಿವೋರ್ಸ್ ಆರ್ ಪ್ರೈಮರಿ ಕನ್ಸ್ಯೂಮರ್ಸ್ ವಿಚ್ ಫೀಡ್ ಮೇನ್ಲಿ ಆನ್ ಪ್ಲಾಂಟ್ಸ್. ಎಕ್ಸಾಂಪಲ್ ಕೌ ಆ್ಯಂಡ್ ರ್ಯಾಬಿಟ್. ಹರ್ಬಿವೋರ್ಸ್ ಅಂದರೆ ಏನು? ಸಸ್ಯಾಹಾರಿ ಪ್ರಾಣಿಗಳನ್ನು ಹರ್ಬಿವೋರ್ಸ್ ಅಂತ ಕರೀತಾರೆ. ಇವುಗಳನ್ನ ಏನಂತ ಕರೀತಾರೆ? ಮತ್ತೆ ಪ್ರೈಮರಿ ಕನ್ಸ್ಯೂಮರ್ಸ್, ಪ್ರಾಥಮಿಕ ಭಕ್ಷಕರು. ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂದರೆ ಪ್ರಾಥಮಿಕ ಉತ್ಪಾದಕರು. ಸಸ್ಯಗಳು ಆಹಾರವನ್ನು ಉತ್ಪಾದನೆ ಮಾಡುತ್ತೆ. ಪ್ರೈಮರಿ ಕನ್ಸ್ಯೂಮರ್ಗಳೇನು ಮಾಡ್ತಾರೆ? ಸಸ್ಯಗಳು ಉತ್ಪಾದನೆ ಮಾಡಿರುವಂಥ ಆಹಾರವನ್ನು ತಿಂತಾರೆ, ಸಸ್ಯಗಳನ್ನೇ ತಿಂತಾರೆ. ಅದನ್ನು ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಕರೀತಾರೆ. ಉದಾಹರಣೆಗೆ ಆಕಳು, ಮೊಲಗಳನ್ನು ನಾವು ಉದಾಹರಣೆ ಅಂತ ಕೊಡ್ಬೋದು. ಆಮೇಲೆ ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂತ ಬರ್ತಾರೆ. ಓಕೆ, ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂದರೆ ಯಾರು? ತೋಳಗಳು. ಉದಾಹರಣೆಗೆ ತೋಳಗಳೇನು ಮಾಡ್ತಾರೆ? ಪ್ರಾಣಿಗಳನ್ನು ತಿಂತವೆ ಅಲ್ವಾ? ಮೊಲ ಮತ್ತು ಆಕಳುಗಳನ್ನು ತೋಳುಗಳು ತಿನ್ನುತ್ತವೆ ಅಲ್ವಾ? ಅದನ್ನು ಏನಂತ ಕರಿಬಹುದು? ಸೆಕೆಂಡರಿ ಕನ್ಸ್ಯೂಮರ್ಸ್. ಪ್ರೈಮರಿ ಕನ್ಸ್ಯೂಮರ್ಸ್ ಅಂದರೆ ಸಸ್ಯಾಹಾರಿಗಳು, ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂದರೆ ಮಾಂಸಾಹಾರಿಗಳು. ಉದಾಹರಣೆಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಆ ಹೆಸರು ಜೊತೆ ಪ್ರಾಣಿನ ನೆನಪಿನಲ್ಲಿ ಇಟ್ಕೊಳ್ಳಿ, ನಿಮ್ಗೆ ಉದಾಹರಣೆ ನೆನಪಿಟ್ಟುಬಿಡುತ್ತೆ. ಹರ್ಬಿವೋರ್ಸ್ ಅಂದರೆ ಉದಾಹರಣೆ ಆಕಳು ಮತ್ತು ಮೊಲ, ಅಥವಾ ಅದನ್ನು ಪ್ರೈಮರಿ ಕನ್ಸ್ಯೂಮರ್ಸ್ ಅಂತಲೂ ಕರೀತಾರೆ. ಸೆಕೆಂಡರಿ ಕನ್ಸ್ಯೂಮರ್ಸ್ ದ್ವಿತೀಯ ಭಕ್ಷಕರು ಅಂದರೆ ತೋಳಗಳು. ತೋಳಗಳು ಯಾರನ್ನ ತಿನ್ಬೋದು? ಮೊಲವನ್ನು ತಿನ್ನುತ್ತವೆ, ಆಕಳುಗಳನ್ನು ಕೂಡ ತಿನ್ನುತ್ತವೆ ತೋಳಗಳು ಅಲ್ವಾ? ನೆಕ್ಸ್ಟ್ ಮೂರನೇದು ಕಾರ್ನಿವೋರ್ಸ್ ಅಂತ ಕರೀತಾರೆ. ಮೂರನೇದು ಇಲ್ಲಿ ಕಾರ್ನಿವೋರ್ ಅಂತ ಅಂದರೆ ಯಾವುದು? ಮಾಂಸಾಹಾರಿ ಪ್ರಾಣಿಗಳು. ಸಂಪೂರ್ಣವಾಗಿ ಮಾಂಸಾಹಾರಿ ಮಾತ್ರ, ಸಸ್ಯಗಳನ್ನ ತಿನ್ನಲ್ಲ ಇವು ಕಾರ್ನಿವೋರ್ಗಳು. ಮತ್ತು ಸೆಕೆಂಡರಿ ಕನ್ಸ್ಯೂಮರ್ ಕೂಡ ಸಸ್ಯಗಳನ್ನ ತಿನ್ನಲ್ಲ. ಉದಾಹರಣೆಗೆ ಹುಲಿ, ಸಿಂಹ ಇವೆಲ್ಲ. ಓಕೆ, ಮತ್ತು ಕಾರ್ನಿವೋರ್ ಅಂತ ಯಾಕೆ ಕರೀತಾರೆ ಸರ್ ಇವುಗಳನ್ನ ಅಂದರೆ ಸೆಕೆಂಡರಿ ಕನ್ಸ್ಯೂಮರ್ಗಳನ್ನು ಕೂಡ ಇವರು ತಿನ್ನಬಹುದು. ಇವುದು ಸಿಂಹ ಕೋಪ ಬಂದರೆ ತೋಳಗಳನ್ನೇ ತಿನ್ನುತ್ತೆ. ಯಾವುದು? ಸಿಂಹ.
ಅದನ್ನು ಮಾಂಸಾಹಾರಿ ಪ್ರಾಣಿ ಕಾರ್ನಿವೋರ್ ಅಂತ ಕೂಡ ಕರೀತಾರೆ. ತೋಳ ಆಕಳನ್ನೇ ತಿಂದಿತ್ತು, ಆ ತೋಳವನ್ನೇ ಸಿಂಹ ತಿನ್ನುತ್ತೆ, ಅದನ್ನು ಕಾರ್ನಿವೋರ್ ಅಂತ ಕರೀತಾರೆ. ಓಕೆ, ಕೆಲವೊಂದು ಬಾರಿ ಸೆಕೆಂಡ್ರಿ ಕನ್ಸ್ಯೂಮರ್ನ ಇವು ತಿಂತಾವಲ್ಲ, ಅದಕ್ಕೋಸ್ಕರ ಹೀಗೆ ಕರೀತಾರೆ. ಆಮೇಲೆ ಇನ್ನೊಂದು ಬರುತ್ತೆ ಓಮ್ನಿವೋರಸ್ ಅಂತ ಹೇಳಿ. ಓಮ್ನಿವೋರಸ್ ಅಂದರೆ ಏನು? ಎಲ್ಲ ರೀತಿಯ ಆಹಾರ ತಿನ್ನೋದು. ಓಕೆ, ಮಿಶ್ರಾಹಾರಿ. ಓಮ್ನಿವೋರ್ ಅಂದರೆ ಏನು? ಮಿಶ್ರಾಹಾರಿ. ಮಿಶ್ರಾಹಾರಿನಲ್ಲಿ ಏನು ಬರುತ್ತೆ ಅಂದರೆ ಸಸ್ಯಗಳನ್ನು ತಿನ್ನೋದು, ಪ್ರಾಣಿಗಳನ್ನು ಕೂಡ ತಿನ್ನೋದು. ಉದಾಹರಣೆಗೆ ಮನುಷ್ಯ ಏನು? ಮಿಶ್ರಾಹಾರಿ ಮನುಷ್ಯ ಅಲ್ವಾ? ಮನುಷ್ಯ ಮಿಶ್ರಾಹಾರಿ. ಇವು ಯಾವುದರಲ್ಲಿ ಬಂದು ಮ್ಯಾಕ್ರೋ ಕನ್ಸ್ಯೂಮರ್ಸ್ ಜೊತೆ. ಇನ್ನೊಂದು ಸಾರಿ ನನ್ನ ಜೊತೆ ಉಚ್ಚಾರಣೆ ಮಾಡಿ ಎಲ್ಲರೂ ಕೂಡ, ನಿಮಗೆಲ್ಲ ಪದ ಹೊಸದಿದೆ ಇದು. ನಾವೇನು ನೋಡಿದ್ವಿ ಮೊದಲು? ಎಕೋಸಿಸ್ಟಮ್ನಲ್ಲಿ 2 ವಿಧ, ಒಂದು ಅಬಯೋಟಿಕ್ ಮತ್ತು ಬಯೋಟಿಕ್. ಅಬಯೋಟಿಕ್ನಲ್ಲಿ ಜೀವವಿಲ್ಲದೇ ಇರುವಂತಹ ಅಂಶಗಳು ಕಂಡು ಬರುತ್ತೆ. ಬಯೋಟಿಕ್ನಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು ಮತ್ತು ಮೈಕ್ರೋಬ್ಸ್ ಕಂಡು ಬರುತ್ತೆ. ಅದರಲ್ಲಿ ಮತ್ತೆ 2 ವಿಧ, ಪ್ರೈಮರಿ ಪ್ರೊಡ್ಯೂಸರ್ಸ್ ಮತ್ತು ಕನ್ಸ್ಯೂಮರ್ಸ್. ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂತ ಅಂದರೆ ಅಲ್ಲಿ ಸಸ್ಯಗಳು ಬರುತ್ತೆ. ಕನ್ಸ್ಯೂಮರ್ಸ್ ಅಂತ ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ಳೋದಿಲ್ಲ, ಸಸ್ಯಗಳ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೈಮರಿ ಪ್ರೊಡ್ಯೂಸರ್ಸನ್ನು ಏನಂತ ಕರೀತಾರೆ? ಆಟೋಟ್ರೋಪ್ಸ್ ಅಂತ ಕರೀತಾರೆ. ಕನ್ಸ್ಯೂಮರ್ಸನ್ನು ಏನಂತ ಕರೀತಾರೆ? ಹಿಟೆರೋಟ್ರೋಪ್ಸ್ ಅಂತ ಕರೀತಾರೆ, ಅಥವಾ ಫ್ಯಾಗೋಟ್ರೋಪ್ಸ್ ಅಂತ ಕರೀತಾರೆ, ಅಥವಾ ಅದರ್ ನರಿಷಿಂಗ್ ಅಂತ ಕರೀತಾರೆ. ಈ ಕನ್ಸ್ಯೂಮರ್ಗಳಲ್ಲಿ 2 ವಿಧ, ಮತ್ತು ಮೈಕ್ರೋ ಕನ್ಸ್ಯೂಮರ್ಸ್ ಮತ್ತು ಮ್ಯಾಕ್ರೋ ಕನ್ಸ್ಯೂಮರ್ಸ್. ಮ್ಯಾಕ್ರೋ ಕನ್ಸ್ಯೂಮರ್ಗಳಲ್ಲಿ ದೊಡ್ಡ ದೊಡ್ಡ ಸಸ್ಯಗಳನ್ನು ತಿನ್ನುವಂತಹ ಹರ್ಬಿವೋರ್ಗಳು ಬರ್ತಾರೆ, ಅಂದರೆ ಕೌ, ರ್ಯಾಬಿಟು. ಹರ್ಬಿವೋರ್ ಅಂದರೆ ಸಸ್ಯಾಹಾರಿ. ಹರ್ಬಿವೋರ್ಗಳನ್ನ ಸೆಕೆಂಡರಿ ಕನ್ಸ್ಯೂಮರ್ಗಳು ತಿನ್ನುತ್ತವೆ, ಮಾಂಸಾಹಾರಿ ಪ್ರಾಣಿಗಳು. ಮತ್ತು ಆ ಮಾಂಸಾಹಾರಿ ಪ್ರಾಣಿಗಳನ್ನ ತಿನ್ನುವಂಥ ಕೆಲವೊಂದು ಪ್ರಾಣಿಗಳಿರುತ್ತವೆ. ಉದಾಹರಣೆಗೆ ಕಾರ್ನಿವೋರ್ಸ್ ಅಂತ ಹೇಳಿ. ಕಾರ್ನಿವೋರ್ಗಳಲ್ಲಿ ಯಾವುದು ಬರುತ್ತೆ? ಸಿಂಹ, ಹುಲಿಗಳೆಲ್ಲ ಬರುತ್ತೆ. ಇನ್ನು ಓಮ್ನಿವೋರ್ ಅಂತ ಬರುತ್ತೆ. ಓಮ್ನಿವೋರ್ ಅಂದರೆ ಏನು? ಪ್ರಾಣಿಗಳನ್ನು ಕೂಡ ತಿನ್ನುತ್ತೆ, ಸಸ್ಯಗಳನ್ನು ಕೂಡ ತಿನ್ನುತ್ತೆ. ಉದಾಹರಣೆ ಮನುಷ್ಯ. ಮ್ಯಾಕ್ರೋ ಕನ್ಸ್ಯೂಮರ್ನಲ್ಲಿ ಮುಗಿಯಿತು. ನೆಕ್ಸ್ಟ್ ಮೈಕ್ರೋ ಕನ್ಸ್ಯೂಮರ್ಸ್ ಅಂತ ಬರುತ್ತೆ. ಮೈಕ್ರೋ ಕನ್ಸ್ಯೂಮರ್ಸ್ನ ಇನ್ನೊಂದು ಅರ್ಥ ಏನು? ಸ್ಯಾಪ್ರೋಟ್ರೋಪ್ಸ್ ಅಂತ ಕರೀತಾರೆ, ಅಥವಾ ಡಿಕಂಪೋಸರ್ಸ್ ಅಥವಾ ಆಸ್ಮೋಟ್ರೋಪ್ಸ್. 3 ಕೂಡ ಹೆಸರು ಒಂದೇ. ಮೈಕ್ರೋ ಕನ್ಸ್ಯೂಮರ್ಸ್ ಅಥವಾ ಸ್ಯಾಪ್ರೋಟ್ರೋಪ್ಸ್, ಡಿಕಂಪೋಸರ್ಸ್, ಆಸ್ಮೋಟ್ರೋಪ್ಸ್. ಮತ್ತು ಈ ನೋಟ್ಸ್ PDF ಅನ್ನು ಕೊಟ್ಟಿದ್ದೀನಿ ನಾನು, ಪ್ರಿಂಟ್ ತೊಗೊಳ್ಳಿ ಅಂತ ಹೇಳಿದ್ದೀನಿ. ಯಾರಿಗಿನ್ನೂ ಸಿಕ್ಕಿಲ್ಲ ಇದು ನೀವು ಹೇಳಬೇಕು ನನಗೆ, ನಾವು PDF ಶೇರ್ ಮಾಡ್ತೀವಿ ನಿಮಗೆ. ಓಕೆ, ಮೈಕ್ರೋ ಕನ್ಸ್ಯೂಮರ್ಸು, ಸ್ಯಾಪ್ರೋಟ್ರೋಪ್ಸು, ಡಿಕಂಪೋಸರ್ಸು, ಆಸ್ಮೋಟ್ರೋಪ್ಸ್ ಇವೆಲ್ಲ ಇದರಲ್ಲಿ ಬರುತ್ತೆ. ಇದರಲ್ಲಿ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಬರುತ್ತೆ. ಇದರಲ್ಲಿ ಇವೇನು ಮಾಡುತ್ತೆ ಅಂತ ಅಂದರೆ, ಈಗ ಡೆಡ್ ಆರ್ಗ್ಯಾನಿಸಮ್ ಇರುತ್ತಲ್ಲ, ಅದನ್ನು ಡೆಟ್ರಿಟಸ್ ಅಂತ ಕರೀತಾರೆ. ಈಗ ಒಂದು ಪ್ರಾಣಿ ಸತ್ತಿರುತ್ತೆ, ಅದರ ಮಾಂಸ ಇರುತ್ತೆ, ಅಥವಾ ಒಂದು ಸಸ್ಯದ ಎಲೆಯ ತುಂಡು ನೆಲದ ಮೇಲೆ ಬಿದ್ದಿರುತ್ತೆ, ಅದನ್ನು ಏನು ಮಾಡ್ತಾರೆ? ಇವು ಕೊಳೆಸುತ್ತವೆ ಅಲ್ವಾ? ಸೊ ಅದಕ್ಕೋಸ್ಕರ ಏನಂತ ಕರೀತಾರೆ? ಇವುಗಳನ್ನು ಡಿಕಾಂಪೋಸರ್ಸ್ ಅಂತ ಮಾಡ್ತಾರೆ. ಇವು ತುಂಬ ಹೆಲ್ಪ್ ಮಾಡುತ್ತೆ ರೀಸೈಕಲ್ಗೆ. ಇಲ್ಲ ನೋಡಿ, ಮಾಂಸ ಎಲೆಗಳಿವೆಲ್ಲ ಕೊಳೆದೇ ಇದ್ರೆ ಏನಾಗುತ್ತೆ? ವೇಸ್ಟ್ ಆಗುತ್ತಲ್ವಾ? ಅದನ್ನು ಕೊಳೆದು ಮತ್ತೆ ರೀಸೈಕಲ್, ಜೀವಚಕ್ರವನ್ನು ಸರಿಯಾಗಿಡೋಕೆ ಇವು ಹೆಲ್ಪ್ ಮಾಡುತ್ತೆ. ಆಮೇಲೆ ಕೆಲವೊಂದು ಅರ್ತ್ ವರ್ಮ್, ಎರೆಹುಳುಗಳು ಇರುತ್ತಲ್ಲ, ಮತ್ತು ಕೆಲವೊಂದು ಸಾಯಿಲ್ ಆರ್ಗ್ಯಾನಿಸಮ್ಗಳು ಏನು ಮಾಡ್ತಾರೆ? ಆರ್ ಡೆಟ್ರಿಟಸ್ ಫೀಡರ್ಸ್ ಆ್ಯಂಡ್ ಹೆಲ್ಪ್ ಇನ್ ಡಿಕಂಪೋಸಿಷನ್ ಆರ್ಗ್ಯಾನಿಕ್ ಮ್ಯಾಟರ್ ಆರ್ ಕಾಲ್ಡ್ ಡೆಟ್ರಿವೋರ್ಸ್. ಓಕೆ, ಮೈಕ್ರೋ ಕನ್ಸ್ಯೂಮರ್ಸ್ ಅಂತ ಏನು ನೋಡಿದ್ವಲ್ಲ ನಾವು, ಇದರಲ್ಲಿ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಗಳು ಏನು ಮಾಡ್ತವೆ ಅಂತ ಅಂದರೆ, ಈಗಾಗಲೇ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಗಳನ್ನು, ಉದಾಹರಣೆ ಮಾಂಸವನ್ನಾಗಿರ್ಬೋದು, ಮತ್ತು ಪ್ಲಾಂಟಿಂದ ಬರುವಂಥ ಎಲೆಗಳನ್ನು, ಕಾಂಡವನ್ನು ಕೊಳೆಸುತ್ತವೆ ಅಲ್ವಾ? ಅದ್ರ ಮೇಲೆ ಅವು ಡಿಪೆಂಡ್ ಆಗಿರುತ್ತೆ. ಅವುಗಳನ್ನ ಏನಂತ ಕರೀತಾರೆ? ಸ್ಯಾಪ್ರೋಟ್ರೋಪ್ಸು, ಡಿಕಂಪೋಸರ್ಸ್ ಅಂತ ಕರೀತಾರೆ, ಆಸ್ಮೋಟ್ರೋಪ್ಸ್ ಅಂತಲೂ ಕೂಡ ಕರೀತಾರೆ. ಯಾವುದು ಬೇಕಾದ ಹೆಸರನ್ನು ಕೊಡ್ಬೋದು UPSC ಅವರು, ಗೊತ್ತಿರಲಿ. ಆಮೇಲೆ ಕೆಲವೊಂದು ಎರೆಹುಳುವಂಥ ಪ್ರಾಣಿಗಳು ಕೆಲವೊಂದು ಏನು ಮಾಡ್ತಾರೆ ಅಂದರೆ ಡಿಕಂಪೋಸಿಷನ್ಗೆ ಕೆಲಸ ಮಾಡ್ತಾರೆ ಆರ್ಗ್ಯಾನಿಕ್ ಮ್ಯಾಟ್ರನ್ನು. ಅದನ್ನು ಡೆಟ್ರಿವೋರ್ಸ್ ಅಂತಲೂ ಕೂಡ ಕರೀತಾರೆ. ಅರ್ತ್ ವರ್ಮ್, ಎರೆಹುಳುಗಳನ್ನು ಡೆಟ್ರಿವೋರ್ಸ್ ಅಂತಲೂ ಕೂಡ ಕರೀತಾರೆ. ಡೆಟ್ರಿವೋರ್ಸ್ ಯಾಕಂತಾರೆ ಅಂದರೆ, ಡೆಟ್ರಿಟಸ್ ಅಂದರೆ ಏನು? ಅದೇನು ಮಾಂಸ ಮತ್ತು ಎಲೆ ಎಲ್ಲ ಇರುತ್ತಲ್ಲ, ಸಸ್ಯದ ಉಳಿದ ಭಾಗಗಳು, ಅದನ್ನು ಡೆಟ್ರಿಟಸ್ ಅಂತ ಕರೀತಾರೆ. ಅದಕ್ಕೋಸ್ಕರ ಡೆಟ್ರಿವೋರ್ಸ್ ಅಂತ ಕರೀತಾರೆ ಅವುಗಳನ್ನು.
ಅರ್ಥ ಆಯ್ತಾ? ಎಷ್ಟು ಪದಗಳು ಎಷ್ಟಿದೆ ನೋಡಿ, ಅವೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ ಒಂದು ಕಡೆ, ಅಥವಾ ಪದೇ ಪದೇ ಓದಿ ಅವುಗಳನ್ನು. ಅರ್ಥ ಆಯ್ತಾ? ಸೊ ಇಷ್ಟು ಬಗ್ಗೆ ನಾವು ತಿಳ್ಕೊಂಡ್ವಿ. ಅವುಗಳ ಹೆಸರು ಅವು ಮಾಡುವಂಥ ಕೆಲಸ. ಸರಿ, ಇನ್ನು ಎಕೋಸಿಸ್ಟಮನ್ನು ಕ್ಲಾಸಿಫಿಕೇಶನ್ ಮಾಡೋಣ, ವಿಭಾಗೀಕರಣ ಮಾಡೋಣ. ಅದರಲ್ಲಿ ಏನೇನು ಬರುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ನ್ಯಾಚುರಲ್ ಎಕೋಸಿಸ್ಟಮ್ನಲ್ಲಿ ಟೆರೆಸ್ಟ್ರಿಯಲು ಮತ್ತು ಅಕ್ವಾಟಿಕ್ ಅಂತ ಬರುತ್ತೆ. ಟೆರೆಸ್ಟ್ರಿಯಲ್ ಅಂದರೆ ಏನು? ಭೂಮಿ ಮೇಲೆ ಫಾರೆಸ್ಟ್ ಬರುತ್ತೆ, ಕಾಡು, ಗ್ರಾಸ್ಲ್ಯಾಂಡ್ಸ್ ಬರುತ್ತೆ, ಹುಲ್ಲುಗಾವಲುಗಳು, ಡೆಸರ್ಟ್ಸ್ ಬರುತ್ತೆ. ಡೆಸರ್ಟ್ಸ್ ಅಂದರೆ ಏನು? ಮರುಭೂಮಿಗಳು ಬರುತ್ತೆ. ಅಕ್ವಾಟಿಕ್ ಅಂದರೆ ಏನು? ಫ್ರೆಶ್ ವಾಟರ್ಸ್, ನೀರು, ಸಲೈನ್ ವಾಟರ್ಸ್, ಉಪ್ಪು ನೀರು, ಮರೈನ್ ವಾಟರ್ಸ್, ಸಮುದ್ರ ನೀರು. ಓಕೆ, ಫ್ರೆಶ್ ವಾಟರ್, ಸಲೈನ್ ವಾಟರ್, ಮರೈನ್ ವಾಟರ್ಗಳು ಕಂಡು ಬರುತ್ತೆ. ಸಲೈನ್ ವಾಟರ್ ಅಂದರೆ ಉಪ್ಪಿನ ನೀರಲ್ಲ, ಸಲೈನ್ ಅಂತ ಬರುತ್ತೆ, ಅದೊಂದು ರೀತಿ ನೀರು. ಮರೈನ್ ವಾಟರ್ ಅಂದರೆ ಉಪ್ಪು ನೀರು, ಮರೈನ್ ಅಂದರೆ ಸಮುದ್ರದ ನೀರು, ಉಪ್ಪಿರುತ್ತಲ್ಲ ಅದು. ಫ್ರೆಶ್ ವಾಟರ್ ಅಂದರೆ ಶುದ್ಧ ನೀರು, ನಾವೆಲ್ಲ ನಮ್ಮ ನದಿಗಳಲ್ಲಿ ಕೆರೆಗಳಲ್ಲೆಲ್ಲ ಇರುತ್ತಲ್ಲ ಅದನ್ನು ಫ್ರೆಶ್ ವಾಟರ್ ಅಂತ ಕರೀತಾರೆ. ಓಕೆ, ಹಾಂ, ಈಗ ಕೆಲವೊಂದು ಪದಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಯಾವುದರಲ್ಲಿ ಎಕೋಸಿಸ್ಟಮಲ್ಲಿ ಕೆಲವೊಂದು ಪದಗಳು ಬರುತ್ತೆ, ನೋಡೋಣ. ಮೊದಲನೇದು ಇಕೋಟೋನ್ ಅಂತ ಬರುತ್ತೆ. ಸರಿನಾ? ಇಕೋಟೋನ್ ಅಂತ ಅಂದರೆ ಏನು ಸರ್? ಇಕೋಟೋನ್ ಅಂತ ಹೇಳೋದಾದರೆ ಇದರಲ್ಲಿ ಎರಡು ರೀತಿಯ ಜೀವಿಗಳು ಒಂದಕ್ಕೊಂದು ಟಚ್ ಆಗುತ್ತಲ್ಲ, ಆ ಭಾಗವನ್ನು ಇಕೋಟೋನ್ ಅಂತ ಕರೀತಾರೆ. ಸರಿನಾ? ತೋರಿಸ್ತೀನಿ ನೋಡಿ. ಹಾಂ, ಇದು ನಮ್ಮ ನೆಲ ಇದೆ ಅಂತ ಅಂದ್ಕೊಳ್ಳೋಣ. ನೆಲ ಇಲ್ಲಿಗೆ ಮುಗಿಯಿತು. ಇಲ್ಲಿಂದ ಏನು ಆರಂಭ ಆಗಿದೆ? ಸಮುದ್ರ ಇದೆ ಅಂತ ಅಂದ್ಕೊಳ್ಳೋಣ, ಅಥವಾ ಒಂದು ನೀರಿದೆ, ನದಿ ಇದೆ ಅಂತ ಅಂದ್ಕೊಳ್ಳೋಣ, ಏನೋ ಒಂದು. ಸರಿ, ಇದು ನಮ್ಮದೆಲ್ಲ ಏನಿದು? ಭೂಮಿ. ಇದು ಕಲ್ಪನೆ ಮಾಡ್ಕೊಳ್ಳಿ. ಓಕೆ, ಈಗ ನೋಡಿ, ಈ ಭಾಗ ಏನಿರುತ್ತಲ್ಲ, ಈ ಭಾಗ ಎರಡು ಮಿಕ್ಸ್ ಆಗಿದೆ ಅಲ್ವಾ? ಇಲ್ಲಿ ಎರಡು ಮಿಕ್ಸ್ ಆಗಿದೆ. ಇಲ್ಲಿ ಏನಿದೆ? ಇಲ್ಲಿ ನೀರಿದೆ, ಇದು ಇಲ್ಲಿ ಏನಿದೆ? ನೆಲ ಇದೆ. ಅವೆರಡೂ ಕೂಡ ಸೇರುವಂತಹ ಪ್ರದೇಶ ಏನಾಗಿರುತ್ತೆ ಅದನ್ನು ಎಕೋಟೋನ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಎಕೋಟೋನ್ ಅಂದರೆ ಏನು? ನೀರು ಮತ್ತು ನೆಲ. ಇದು ಮತ್ತು ಸರ್ ಎಷ್ಟು ಜಾಗ ಎಷ್ಟು ಇರುತ್ತೆ ಸರ್? ಅಷ್ಟೇ ಒಂದು 100 ಮೀಟ್ರ? ಹಾಗೇನೂ ಇಲ್ಲ, ಕಿಲೋಮೀಟ್ರ್ ಗಂಟಲೆ ಇರುತ್ತೆ. ಒಂದೊಂದು ಕಿಲೋಮೀಟ್ರು 2 ಕಿಲೋಮೀಟ್ರ್ ಗಟ್ಟಲೆ ಇರುತ್ತೆ. ಇಲ್ಲಿ ಇದರ ವಿಶೇಷತೆ ಅಂದರೆ ಏನು ಗೊತ್ತಾ? ಇಲ್ಲಿ ಬಹಳಷ್ಟು ವಿಭಿನ್ನ ಪ್ರಾಣಿಗಳಿರ್ಬೋದು, ಮತ್ತು ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ ಇಲ್ಲಿ. ಯಾಕಂದರೆ ನೆಲನೂ ಚೆನ್ನಾಗಿದೆ, ನೀರು ಕೂಡ ಚೆನ್ನಾಗಿರುತ್ತೆ. ಪ್ರಾಣಿಗಳಿಗೆ ಬದುಕೋಕೆ ಯೋಗ್ಯ ಇರುವಂಥ ಪ್ರದೇಶ ಅಲ್ವಾ ಇದು. ಸೊ ಅದಕ್ಕೋಸ್ಕರ ಇಲ್ಲೂ ಕೂಡ ಪ್ರಾಣಿಗಳ ಪ್ರಭೇದ ವಿಭಿನ್ನವಾಗಿರುತ್ತೆ. ಉದಾಹರಣೆಗೆ ಮ್ಯಾಂಗ್ರೋವ್ ಫಾರೆಸ್ಟ್, ಮ್ಯಾಂಗ್ರೋವ್ ಕಾಡುಗಳು ನೋಡಿದ್ದೀರಾ? ಮ್ಯಾಂಗ್ರೋವ್ ಕಾಡುಗಳನ್ನು ತೋರಿಸ್ತೀನಿ ರೀ. ನದಿಯ ಸಮುದ್ರದ ದಂಡೆಗೆ ಬೆಳೆದಿರುತ್ತವೆ ಇವು. ಇಲ್ಲಿ ನೋಡಿ, ಹೀಗೆ ಎಷ್ಟು ದಟ್ಟವಾಗಿರೋದು ಇದೆ ನೋಡಿ. ಅದು ಎಲ್ಲಿದೆ? ಇಲ್ಲ, ಮ್ಯಾಂಗ್ರೋವ್ ಕಾಡೆ ಈ ರೀತಿ ನದಿ ದಂಡೆಗಿರುತ್ತಲ್ಲ, ಆ ಭಾಗದಲ್ಲಿ ಮ್ಯಾಂಗ್ರೋವ್ ಕಾಡುಗಳಂತ ಕಾಡುಗಳಿರುತ್ತೆ. ಆ ಕಾಡಿನಲ್ಲಿ ಅಥವಾ ಆ ಅಂಚಿನಲ್ಲಿರುವಂಥ ಒಂದು ಪ್ರಭೇದ ಪ್ರಾಣಿಗಳಿದ್ರೆ ಆ ಒಂದು ಭಾಗವನ್ನು ಇಕೋಟೋನ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಸರಿ ಸರ್, ಹಾಗಾದರೆ ಮತ್ತೆ ಅದರ ಲಕ್ಷಣಗಳು ಏನೇನು ಅಂತ ಕೇಳಿದಾಗ, ಇಟ್ ಮೇ ಬಿ ವೆರಿ ನ್ಯಾರೋ ಆರ್ ಕ್ವೈಟ್ ವೈಡ್. ಅದು ತುಂಬ ಕಿರಿದಾಗಿಯೂ ಇರ್ಬೋದು ಅಥವಾ ಜಾಗ ಅಗಲ ಕೂಡ ಇರ್ಬೋದು. ಇಟ್ ಹ್ಯಾಸ್ ಕಂಡೀಷನ್ಸ್ ಇಂಟರ್ಮೀಡಿಯೇಟ್ ಟು ಅಡ್ಜಸೆಂಟ್ ಎಕೋಸಿಸ್ಟಮ್ ಸೆನ್ಸ್ ಇಟ್ ಈಸ್ ಝೋನ್ ಆಫ್ ಟೆನ್ಷನ್. ಓಕೆ, ಅಂದರೆ ಇದರ ಲಕ್ಷಣ, ಈ ಒಂದು ಭಾಗದ ಲಕ್ಷಣ ನೀರಿನ ಹಾಗೇನೂ ಸಂಪೂರ್ಣವಾಗಿರೋದಿಲ್ಲ, ಸಂಪೂರ್ಣವಾಗಿ ನೆಲದ ಮೇಲೆ ಇರುವಂಥ ಲಕ್ಷಣಗಳು ಕೂಡ ಇಲ್ಲಿ ಇರೋದಿಲ್ಲ. ಪ್ರಾಣಿ ಮತ್ತು ಸಸ್ಯಗಳಿಗೆ ಇದು ಬೇರೆಯೇ ಇರುತ್ತೆ ಇದರ ಲಕ್ಷಣಗಳು. ಓಕೆ, ಇದರ ಪ್ರೊಡಕ್ಟಿವಿಟಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬೇರೆ ಬೇರೆ ಪ್ರಾಣಿ ಸಸ್ಯಗಳೆಲ್ಲ ಬೆಳೆಯುತ್ತೆ. ಅದನ್ನು ಝೋನ್ ಆಫ್ ಟೆನ್ಷನ್ ಅಂತಲೂ ಕೂಡ ಕರೀತಾರೆ. ಅದನ್ನು ಏನು? ಝೋನ್ ಆಫ್ ಟೆನ್ಷನ್ ಅಂತಲೂ ಕೂಡ ಕರೀತಾರೆ. ಅರ್ಥ ಆಯ್ತಾ?
ಆಮೇಲೆ ಇಟ್ ಈಸ್ ಲೀನಿಯರ್ ಆ್ಯಸ್ ಇಟ್ ಶೋಸ್ ಪ್ರೋಗ್ರೆಸಿವ್ ಇನ್ಕ್ರೀಸ್ ಇನ್ ಸ್ಪೀಶೀಸ್ ಕಂಪೋಸಿಷನ್ ಆಫ್ ಒನ್ ಕಂಪೋಸಿಷನ್ ಕಮ್ಯುನಿಟಿ simultaneous decrease in species of the other outgoing adjacent community. Okay, it is linear as it shows progressive increase in species composition. ಅಂದರೆ ಇದು ನೇರವಾಗಿರುತ್ತೆ. ಇಲ್ಲಿ ಸ್ಪೀಶೀಸ್ಗಳ ಪ್ರಭೇದಗಳ ಕಾಂಪೋಸಿಷನ್ ಏನಿರುತ್ತೆ ಹೆಚ್ಚಿರುತ್ತೆ. ಅಂದರೆ ಬೇರೆ ಬೇರೆ ಪ್ರಭೇದಗಳಷ್ಟು ಬಹಳಷ್ಟು ಪ್ರಾಣಿಗಳಲ್ಲಿ ಕಂಡುಬರುತ್ತೆ. ಓಕೆ, ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ನೆಲದ ಮೇಲೆ, ನೀವು ನೆಲದ ಮೇಲಿಂದ ಸಮುದ್ರಕ್ಕೆ ಹೋಗ್ತಾ ಇದ್ದೀರಿ ಅನ್ಕೋಣ. ನೀವು ನೆಲದ ಮೇಲಿಂದ ಹೋಗುವಾಗ ವಿಭಿನ್ನವಾದ ಪ್ರಾಣಿಗಳೇನು ಬಹಳ ಕಾಣಲ್ಲ, ನಿಮಗೆ ಸ್ವಲ್ಪ ಕಡಿಮೆ ಕಾಣುತ್ತೆ. ಅಕಸ್ಮಾತ್ ಈ ವಲಯಕ್ಕೆ ಬಂದರೆ ಇಲ್ಲಿ ಬಹಳಷ್ಟು ವಿವಿಧ ಸಸ್ಯಗಳು ಪ್ರಾಣಿಗಳೆಲ್ಲನೂ ಕೂಡ ಕಂಡು ಬರುತ್ತೆ. ಮತ್ತೆ ನೀವು ನೀರಿಗೆ ಹೋಗ್ತೀರಿ, ಆಗ ಮತ್ತೆ ಪ್ರಭೇದಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಅದನ್ನು ಅವರಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಆಮೇಲೆ a well developed ecotone contains some organisms which are entirely different from that of the adjoining communities. ನೋಡಿ, ಎಂಟೈರ್ಲಿ ಡಿಫ್ರೆಂಟ್. ಈ ಕೆಲವೊಂದು ಕಡೆ ಈ ಭಾಗದಲ್ಲಿ ಈ ಎಕೋಟೋನ್ ಅಂತ ನಾವೇನು ಕರಿತೀವಲ್ಲ, ಈ ಭಾಗದಲ್ಲಿ ಕಂಡು ಬರುವಂಥ ಪ್ರಾಣಿಗಳು ಮತ್ತು ಸಸ್ಯಗಳು ನೀರಲ್ಲೂ ಕಂಡು ಬರೋದಿಲ್ಲ, ನೆಲದ ಮೇಲೂ ಕಂಡು ಬರೋದಿಲ್ಲ. ಈ ಭಾಗದಲ್ಲಿ ಮಾತ್ರ ಕಂಡು ಬರುತ್ತೆ, ಎಕೋಟೋನಲ್ಲಿ ಮಾತ್ರ ಕಂಡು ಬರುತ್ತೆ. ಯಾಕಂದರೆ ಎರಡು ಸೇರಿರುವಂಥ ಭಾಗ ಅದು, ಅಲ್ಲಿ ವಾತಾವರಣನೇ ಬೇರೆ ಇರುತ್ತೆ. ಅರ್ಥ ಆಯ್ತಾ? ಹಾಗೆ. ಆಮೇಲೆ ಸಮ್ಟೈಮ್ಸ್ ಕೆಲವೊಮ್ಮೆ ನಂಬರ್ ಆಫ್ ಸ್ಪೀಸೀಸ್ ಆ್ಯಂಡ್ ಪಾಪ್ಯುಲೇಷನ್ ಡೆನ್ಸಿಟಿ of some of the species is much greater in this zone than their either community. ಓಕೆ, ಕೆಲವೊಂದು ಬಾರಿ ಏನಾಗುತ್ತೆ ಅಂತ ಅಂದರೆ, ಕೆಲವೊಂದು ಬಾರಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಂದರೆ ಈ ಪ್ರದೇಶದಲ್ಲಿ ಜೀವಿಗಳ ಸಂಖ್ಯೆ ಮತ್ತು ಅವುಗಳ ಸಂದಣಿ ನೆರೆಯ ಪರಿಸರ ಹೆಚ್ಚಿರುತ್ತೆ. ಅರ್ಥ ಆಯ್ತಾ? ಅಂದರೆ ಹೇಳ್ತೀನಿ ನೋಡಿ. ಈಗ ನಾನು ಹೇಳಿದ್ನಲ್ಲ, ಏನಂದರೆ ನೀವು ನೆಲದ ಮೇಲಿಂದ ಅಲ್ಲಿ ಹೋಗ್ತಾ ಇದ್ದೀರಿ ಅಂದ್ಕೊಂಡ್ರೆ, ಇಲ್ಲಿ ಒಂದು 10 ಪ್ರಾಣಿಗಳಿದ್ರೆ ಇಲ್ಲಿ 30 ಪ್ರಾಣಿಗಳಿರುತ್ತೆ. ಮತ್ತು ನೀರಲ್ಲಿ ಒಂದು 10 ಪ್ರಾಣಿಗಳಿರುತ್ತೆ. ಒಂದೇ ಸ್ಪೀಸೀಸ್ ಅಂತ ಅಂದ್ಕೊಳ್ಳೋಣ. ಒಂದು ಹಾವುಗಳಂತ ಅಂದ್ಕೊಳ್ಳೋಣ. ಒಂದು 10 ಹಾವುಗಳು ನೆಲದ ಮೇಲಿದೆ, ಒಂದು 10 ಹಾವುಗಳು ನೀರಲ್ಲಿದ್ದರೆ ಈ ಎಕೋಟೋನ್ನಲ್ಲಿ 30 ಹಾವುಗಳಿರುತ್ತೆ. ಪ್ರಾಣಿಗಳ ಸಂಖ್ಯೆ ಹೆಚ್ಚಿರುತ್ತೆ, ಸಸ್ಯಗಳ ಸಂಖ್ಯೆ ಹೆಚ್ಚಿರುತ್ತೆ. ಯಾಕಂದರೆ ಆ ವಾತಾವರಣನೇ ಅಷ್ಟು ಚೆನ್ನಾಗಿರುತ್ತೆ, ಅಲ್ಲಿ ಎರಡು ಮಿಕ್ಸ್ ಆಗಿದೆ ಅಲ್ವಾ, ನೀರು ಮತ್ತು ನೆಲ. ಹಾಗಾಗಿ ಆ ಪ್ರಾಣಿಗಳ ಸಂಖ್ಯೆ ಹೆಚ್ಚಾಯ್ತಲ್ಲ, ಅದನ್ನು ಏನಂತಾರೆ, ಕಾರಣ ಏನದಕ್ಕೆ ಎಡ್ಜ್ ಎಫೆಕ್ಟ್ ಅಂತ ಕರೀತಾರೆ. ಅದನ್ನು ಎಡ್ಜ್ ಎಫೆಕ್ಟ್, ಅಂಚಿನ ಪರಿಣಾಮ, ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಅಂಚು ಪರಿಣಾಮ ಅಂತ ಕರಿಬೋದು, ಅಥವಾ ಎಡ್ಜ್ ಎಫೆಕ್ಟ್ ಅಂತಲೇ ಕರಿಬೋದು. ಓಕೆ, ಡೆನ್ಸಿಟಿ ಆಫ್ ಬರ್ಡ್ಸ್. ಹಾವುಗಳಿಗಿಂತ ನಾವೇನು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೋದು ಅಂದರೆ ಹಕ್ಕಿಗಳ ಸಂಖ್ಯೆ ಜಾಸ್ತಿ ಎಲ್ಲಿರುತ್ತೆ ಅಂದರೆ ಇಲ್ಲಿರುತ್ತೆ. ನೀರಲ್ಲೂ ಜಾಸ್ತಿ ಇರಲ್ಲ, ನೆಲದ ಮೇಲೂ ಜಾಸ್ತಿ ಇರಲ್ಲ. ನೋಡಿ, ನೀವು ಹಕ್ಕಿಗಳು ಸಾಮಾನ್ಯವಾಗಿ ನದಿಗಳ ದಂಡೆ ಮೇಲೆ ವಾಸವಾಗಿರುತ್ತಲ್ವಾ? ಎಸ್ ಆರ್ ನೋ ಅಂತ ಹೇಳಿ ನೋಡೋಣ. ಎಲ್ಲಿ ಜಾಸ್ತಿ ಇರುತ್ತೆ? ಹಕ್ಕಿಗಳು ಎಲ್ಲಿ ಜಾಸ್ತಿ ಇರುತ್ತೆ ನೋಡಿ ಹೇಳಿ. ನೀರಲ್ಲಿ ಜಾಸ್ತಿ ಇರುತ್ತೆ ಅಥವಾ ನೆಲದ ಮೇಲೆ ಜಾಸ್ತಿ ಇರುತ್ತೆ? ದಡದಲ್ಲೇ ಜಾಸ್ತಿ ಇರುತ್ತಲ್ಲ ಹಕ್ಕಿಗಳದ್ದು. ಎಸ್ ವೆರಿ ಗುಡ್. ಅದನ್ನು ಎಕೋಟೋನ್ ಅಂತ ಕರೀತಾರೆ ನೋಡಿ. ಅದೇ ನೆನ್ಪಿಟ್ಕೊಳ್ಳಿ. ಎಕೋಟೋನ್ ಅಂದರೆ ಎರಡು ವಿಭಿನ್ನವಾದಂತಹ ಪ್ರದೇಶಗಳು ಸೇರೋದು. ಪರಾವಲಂಬಿಗಳನ್ನ ನಾವು ಪರಪೋಷಕ ಅಂತಲೂ ಕೂಡ ಕರಿಬಹುದು. ಕನ್ಸ್ಯೂಮರ್ಸನ್ನು ಪರಪೋಷಕ ಅಂತ ಕರಿಬಹುದು. ಭುವನೇಶ್ವರಿಯವರು ಹೇಳ್ತಾ ಇದ್ದಾರೆ. ಸಂಗಮೇಶ್ವರಿಯವರು ಏನು ಹೇಳ್ತಾ ಇದ್ದಾರೆ? ಡೆಟ್ರಿಟಸ್ ಅಂತಂದರೆ ತ್ಯಾಜ್ಯ, ಭಗ್ನಾವಶೇಷ ಅಂತ ಹೇಳ್ತಾ ಇದ್ದಾರೆ. ತ್ಯಾಜ್ಯ ಯಾವುದು? ಜೈವಿಕ ತ್ಯಾಜ್ಯ ಅಂತ ಕರಿಬೋದು ನಾವು. ಜೀವ ಇರುವಂಥ ಪ್ರಾಣಿಯಿಂದ ತ್ಯಾಜ್ಯ ಉಂಟಾಗಿರುತ್ತಲ್ಲ, ಅದನ್ನು ಡೆಟ್ರಿಟಸ್ ಅಂತಂದರೆ ಜೈವಿಕ ತ್ಯಾಜ್ಯ ಅಂತ ಕರಿಬಹುದು. ಎರಡು ಜೈವಿಕ ಸಮುದಾಯಗಳ ನಡುವಿನ ಪರಿವರ್ತನೆಯ ಪ್ರದೇಶವನ್ನು ಇಕೋಟೋನ್ ಅಂತ ಕರೀತಾರೆ. ಪರಿವರ್ತನೆಯ ಪ್ರದೇಶ ಅಥವಾ ಸೇರುವಂಥ ಪ್ರದೇಶನೂ ಕೂಡ ಆಗುತ್ತೆ. ಓಕೆ, ಅರ್ಥ ಆಯ್ತಾ? ಹೀಗೆ ನೆಕ್ಸ್ಟ್ ಬರುವಂಥದ್ದು ನಿಖೆ ಅಂತ ಬರುತ್ತೆ. ನಿಖೆ ಅಂತಾನು ಕರಿಬಹುದು ಇದನ್ನು, ಅಥವಾ ನಿಶೆ ಅಂತಾನು ಕೂಡ ಕರಿಬಹುದು. ನೀವು ಹೇಗೆ ಕರಿತೀರಿ ಹಾಗೆ. ಓಕೆ, ನಿಶೆ ಏನು ಸರ್ ಹೀಗಂತ ಅಂದರೆ? ನಿಶೆ ಅಂತ ಅಂದರೆ ಏನು? ಇದು a description of all biological, physical, chemical factors that species need to survive, stay healthy and reproduce. ಓಕೆ, ಅಂದರೆ ಒಂದು ಪ್ರಾಣಿ ಅಥವಾ ಒಂದು ಜೀವಿ ಬದುಕೋಕೆ ಬೇಕಾಗುವಂತಹ ಎಲ್ಲ ಜೈವಿಕ, ಭೌತಿಕ ಮತ್ತು ರಾಸಾಯನಿಕ ಅಂಶಗಳನ್ನ ಒಳಗೊಂಡಿರುವಂತಹ ಒಂದು ಪ್ರದೇಶ ಅಂತ ಕರಿಬಹುದು. ನಿಶೆ ಅಂತ ಅಂದರೆ, ನಿಶೆ ಅಥವಾ ನಿಖೆ ಅಂತ ಕರೀತಾರೆ ಇದನ್ನು.
ಅರ್ಥ ಆಯ್ತಾ? ಇದನ್ನು ನಿಶೆ ಅಥವಾ ನಿಖೆ ಅಂತ ಕರೀತಾರೆ. ಅಂದರೆ ಆವಾಸ ಸ್ಥಾನ ಇದೊಂದು ರೀತಿ. ಜೀವಿಗಳು ವಾಸಿಸುವಂಥ ಸ್ಥಳನ ನಾವು ನಿಶೆ ಅಂತ ಕರಿಬಹುದು. ಸರ್ ಮತ್ತೆ ನಾವು ಸುಮ್ಮನೆ ಜಾಗ ಅಂತ ಪ್ಲೇಸ್ ಅಂತ ಕರಿಬೋದಾಗಿತ್ತಲ್ವ ಸರ್, ನಿಶೆ ಅಂತ ಯಾಕೆ ಕರೀತಾ ಇದ್ದಾರೆ ಅದನ್ನು ಅಂತ ಅಂದರೆ ಅದೊಂದು ರೀತಿ ಪದ ಹೆಸರು ಕೊಟ್ಟಿದ್ದಾರೆ ಅದಕ್ಕೆ. ಜೀವಿಯ ಪರಿಸರ ಸ್ಥಾನ ಅದು. ಅಂದರೆ ಈಗ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಆನೆಗಳು ರಾಜಸ್ಥಾನದ ಮರುಭೂಮಿಯಲ್ಲಿ ಕಂಡು ಬರುತ್ತಾ ಹೇಳಿ ನೋಡೋಣ. ನಿಶೆ ಅಂದರೆ ಗೂಡಾಗಲ್ಲ, ನಿಶೆ ಅಂದರೆ ಗೂಡು ಆಗೋದಿಲ್ಲ, ಜೀವಿ ಪರಿಸರ ಸ್ಥಾನ ಆಗತ್ತೆ ಅದು. ಆನೆಗಳು ರಾಜಸ್ಥಾನದಲ್ಲಿ ಕಂಡು ಬರುತ್ತಾ ಮರುಭೂಮಿಯಲ್ಲಿ? ಇಲ್ಲ ಅಲ್ವಾ. ಒಂಟೆಗಳು ಕರ್ನಾಟಕದಲ್ಲಿ ಕಂಡು ಬರುತ್ತಾ ಮರುಭೂಮಿಯಲ್ಲಿ ಕಂಡು ಬರುತ್ತಲ್ಲ? ಎಸ್. ಆನೆಯ ನಿಶೆ ಏನು? ನಮ್ಮ ಕರ್ನಾಟಕದಂಥ ನಿತ್ಯ ಕಾಡುಗಳಿರಬೇಕು ಆನೆಗಳಿಗೆ. ಒಂಟೆಗಳಿಗೆ ಏನು ಬೇಕಾಗುತ್ತೆ? ಮರುಭೂಮಿ ಬೇಕಾಗತ್ತೆ. ಅವುಗಳ ನಿಶೆ ಅದು ಆಯಾ ಪ್ರಾಣಿಗಳದ್ದು ಅಲ್ವಾ. ಒಂಟೆಗಳಿಗೆ ಕರ್ನಾಟಕದಲ್ಲಿ ಇದ್ದಿರ್ಬೋದು, ಸಾಕಿರ್ಬೋದು, ಬಟ್ ಮರುಭೂಮಿ ಅದರ ಮೂಲ ಪ್ರದೇಶ ಅಲ್ವಾ. ಹಾಗೆ ಉದಾಹರಣೆಗೆ ನೀರು ನಾಯಿಗಳು, ನೀರೊಳಗಡೆ ನಾಯಿ ಇರುತ್ತೆ ಕೆಲವೊಂದು, ಅವು ಏನು ಮಾಡುತ್ತೆ, ಆ ಭಾಗದಲ್ಲಿ ಆಹಾರವನ್ನು ತಿಂದುಕೊಂಡು ಬದುಕುತ್ತವೆ. ನಿಶೆ ಅಂತ ಅಂದರೆ ಅರ್ಥ ಆಯ್ತಾ? ಹಾಗೆ. ಮತ್ತು ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಪ್ರಿಲಿಮ್ಸಲ್ಲಿ ಕೇಳ್ಬೋದು. ನೋ ಟೂ ಸ್ಪೀಸೀಸ್ ಹ್ಯಾವ್ ಎಕ್ಸಾಕ್ಟ್ ಐಡೆಂಟಿಕಲ್ ನಿಶೆ. ಅಂದರೆ ಎರಡು ಬೇರೆ ಬೇರೆ, ಈಗ ಏನು ಪ್ರಾಣಿಗಳಿರುತ್ತಲ್ಲ ಅಥವಾ ಸಸ್ಯಗಳು ಸೇಮ್ ಆಗಿರುವಂಥ ನಿಶೆಯಲ್ಲಿ ಇರೋದಿಲ್ಲ. ಅವುಗಳಿಗೆ ಸ್ವಲ್ಪ ಆದರೂ ಬದಲಾವಣೆ ಬೇಕೇ ಬೇಕು. ಉದಾಹರಣೆ, ಈಗ ಆನೆಗಳಿಗೆ ಉದಾಹರಣೆ ಹೇಳ್ತಾ ಇದ್ದೀನಿ. ಆನೆಗಳಿಗೆ ನಮ್ಮ ಕರ್ನಾಟಕದ ಕಾಡು ಸೂಕ್ತವಾಗಿದೆ, ಇಲ್ಲಿದೆ. ಆನೆಗಳು ಹೋಗಿ ಮರುಭೂಮಿಯಲ್ಲಿ ವಾಸಿಸೋಕ್ಕಾಗೋದಿಲ್ಲ, ಸೇಮ್ ಆಗಿರ್ಬೇಕು ನಿಶೆ ಅದಕ್ಕೆ. ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್. ನಾವು ಕಾಣ್ಬೋದು, ಹುಲಿನೂ ಇರುತ್ತೆ ನಮ್ಮ ಕಾಡಿನಲ್ಲಿ, ಆನೆನೂ ಇರುತ್ತೆ, ಆಮೇಲೆ ಮತ್ತು ಮೊಲಗಳು ಇರುತ್ತೆ, ಕೆಲವೊಂದು ಸಸ್ಯಗಳು ಕೂಡ ಇರುತ್ತೆ. ಆದರೆ ಪ್ರತಿಯೊಂದಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ಬದಲಾವಣೆ ಬೇರೆ ಬೇರೆನೇ ಇರುತ್ತೆ ಅವುಗಳ ನಿಶೆ. ಅರ್ಥ ಆಯ್ತಾ? ಹುಲಿಗಳು ಏನು ಮಾಡ್ತವೆ, ಅವ್ರದ್ದೇ ಆದಂಥ ಒಂದು ಪ್ರದೇಶವನ್ನು ಅವು ಗುರುತು ಮಾಡ್ಕೊಂಡಿರುತ್ತೆ. ಆನೆಗಳು ನೀರಿನ ಸಮೀಪ ಇರುತ್ತೆ, ಹೀಗೆಲ್ಲ. ಆದ್ದರಿಂದ ಟೂ ಸ್ಪೀಸೀಸ್ ಯಾವತ್ತೂ ಸೇಮ್ ನಿಶೆಯಲ್ಲಿ ಇರೋದಿಲ್ಲ. ಟೂ ಸ್ಪೀಸೀಸ್ಗಳು ಒಂದೇ ನಿಶೆಯಲ್ಲಿ ಇರೋದಿಲ್ಲ. ಓಕೆ. ಈ ನಿಶೆಗಳೇನು ಮಾಡುತ್ತೆ ಅಂತ ಅಂದರೆ ಪ್ರಾಣಿಗಳ ರಕ್ಷಣೆಗೆ ಕೆಲಸ ಮಾಡುತ್ತೆ. ಇದೊಂದು ಪರಿಸರದ ಭಾಗ, ಇದೊಂದು ಜಾಗ. ಅರ್ಥ ಆಯ್ತಾ? ಹ್ಯಾಬಿಟ್ಯಾಟ್ ನಿಶೆ ಅಂತ ಇರುತ್ತೆ, ಫುಡ್ ನಿಶೆ, ರೀಪ್ರೊಡಕ್ಟಿವ್ ನಿಶೆ, ಫಿಸಿಕಲ್ ಕೆಮಿಕಲ್ ನಿಶೆ ಅಂತ ಬರುತ್ತೆ. ಹ್ಯಾಬಿಟ್ಯಾಟ್ ಅಂದರೆ ಅದು ಜೀವಿಸುವಂಥ ಜಾಗ, ಫುಡ್ ಅಂತಂದರೆ ಆಹಾರ, ರೀಪ್ರೊಡಕ್ಟಿವ್ ಅಂದರೆ ಅವುಗಳ ಸಂತಾನೋತ್ಪತ್ತಿ, ಫಿಸಿಕಲ್ ಮತ್ತು ಕೆಮಿಕಲ್ ಅಂತಂದರೆ ಭೌತಿಕ ಮತ್ತು ರಾಸಾಯನಿಕವಾದಂಥ ಅಂಶಗಳು. ಎಲ್ಲೂ ಕೂಡ ಸೇಮ್ ಇರೋದಿಲ್ಲ, ಸ್ವಲ್ಪ ಆದರೂ ಚೇಂಜ್ ಇದ್ದೇ ಇರುತ್ತೆ. ನಾನು ಹೇಳಿದ್ನಲ್ಲ, ಈಗ ಆನೆಗಳ ದಾರಿನೇ ಬೇರೆ ಇರುತ್ತೆ, ಅವು ತಂಪಾಡಿತಾ ಹೋಗ್ತಾ ಇರುತ್ತೆ. ಸ್ವಲ್ಪ ನೋಡಿ, ಒಂದು ಸ್ವಲ್ಪ ಟೆಂಪ್ರೇಚರ್ ಹೆಚ್ಚು ಕಮ್ಮಿ ಇರುತ್ತೆ, ಇಳಿಜಾರು ಇರುತ್ತೆ, ಕೆಲವೊಂದು ಕಡೆ ದಟ್ಟ ಕಾಡಿರುತ್ತೆ ಅಲ್ವಾ. ಅದಕ್ಕೋಸ್ಕರ ಎರಡು ಸೇಮ್ ಪ್ರಾಣಿಗಳು ಒಂದೇ ರೀತಿಯ ನಿಶೆಯಲ್ಲಿ ಇರೋದಿಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಪ್ರಿಲಿಮ್ಸಲ್ಲಿ ಕೇಳ್ಬೋದು. ನೋ ಟೂ ಸ್ಪೀಸೀಸ್ ಹ್ಯಾವ್ ಎಕ್ಸಾಕ್ಟ್ ಐಡೆಂಟಿಕಲ್ ನಿಶೇಸ್. ಒಂದು ಪ್ರಾಣಿಗೆ ಒಂಥರ ಬೇಕಂದರೆ ಮತ್ತೊಂದು ಪ್ರಾಣಿಗೆ ಮತ್ತೊಂದು ಥರ ಬೇಕೇ ಬೇಕು, ಆ ರೀತಿ. ಒಂದೇ ಕಾಡಿರ್ಬೋದು, ಒಂದೇ ಕಾಡಿನಲ್ಲಿ ಹಲವಾರು ನಿಶೆಗಳನ್ನ ನಾವು ಕಾಣ್ತೀವಿ. ಬೇರೆ ಬೇರೆ ಇಳಿಜಾರು, ತಗ್ಗು, ದಿಣ್ಣೆ ಇವೆಲ್ಲ ಇರುತ್ತಲ್ಲ, ಅದನ್ನು ನಿಶೆ ಅಂತ ಕರೀತಾರೆ. ನೆಕ್ಸ್ಟ್ ಬರುವಂಥದ್ದು ಬಯೋಮ್ ಅಂತ ಬರುತ್ತೆ. ನೆಕ್ಸ್ಟ್ ನಮಗೇನು ಬರುತ್ತೆ? ಬಯೋಮ್ ಅಂತ ಬರುತ್ತೆ. ಏನು ಸರ್ ಬಯೋಮ್ ಅಂದರೆ? ಬಯೋಮ್ ಅಂದರೆ ನಮ್ಮ ಭೂಮಿಯಲ್ಲಿ ಬಯೋಸ್ಪಿಯರ್ಗಳಂತ ಕರೀತಾರೆ. ನಮ್ಮ ಭೂಮಿ ಮೇಲೆ ಬಯೋಸ್ಪಿಯರ್ ಅಂತ ಕರೀತಾರೆ. ಹೇಳ್ತೀನಿ, ಈ ಚಿತ್ರ ತೋರಿಸಿರ್ತೀನಿ, ಹಾಗೆ ಅದು ಹೇಳಿದರೆ ಅರ್ಥ ಆಗಲ್ಲ. ಬಯೋಸ್ಪಿಯರ್ ಓಕೆ. ನೀವು ನೋಡಿ, ಇಂಟರ್ನೆಟ್ನಲ್ಲಿ ಚೆಕ್ ಮಾಡಿದ್ರೆ ಹೀಗೆಲ್ಲ ಸಿಗುತ್ತೆ. ಹಾಂ,
ಈ ಚಿತ್ರ ನೋಡಿ, ಇಲ್ಲಿದೆ ಅಲ್ವಾ, ಇದು ನಮ್ಮ ಭೂಮಿ ಏನಿದೆ ಅಲ್ವಾ, ಈ ಭೂಮಿಯನ್ನು ಬಯೋಸ್ಪಿಯರ್ ಅಂತ ಕರೀತಾರೆ, ಜೀವಿಗೋಳ ಅಂತ ಕರೀತಾರೆ. ಈ ಜೀವಿಗೋಳವನ್ನು ಕೆಲವೊಂದು ಬಯೋಮ್ಗಳಾಗಿ ವಿಭಾಗ ಮಾಡಿದ್ದಾರೆ. ಬಯೋಮ್ಗಳಂತ ಕರೀತಾರೆ ಅವುಗಳನ್ನು. ಜೀವಿಗೋಳವನ್ನು ಆಯಾ ಪ್ರದೇಶವಾರು ಬೇರೆ ಬೇರೆ ಎತ್ತರ, ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ನೋಡಿದಾಗ ಅವುಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರಾಣಿಗಳು, ಸಸ್ಯಗಳು ಕಂಡುಬರುತ್ತೆ. ಅದಕ್ಕೋಸ್ಕರ ಬಯೋಮ್ಗಳಾಗಿ ಅದನ್ನು ವಿಭಾಗ ಮಾಡಿದ್ದಾರೆ. ಅಂತಹ ಒಂದು 7 ಮುಖ್ಯವಾದಂಥ ಬಯೋಮ್ಗಳನ್ನ ನಾವು ನೋಡ್ತೀವಿ. ಅರ್ಥ ಆಯ್ತಾ? ಈ ಬಯೋಮ್ನಲ್ಲಿ ಏನಿರುತ್ತೆ, ಎಕೋಸಿಸ್ಟಮ್ ಇರುತ್ತೆ. ಎಕೋಸಿಸ್ಟಮ್ನಲ್ಲಿ ಕಮ್ಯುನಿಟಿಗಳಿರುತ್ತೆ, ಕಮ್ಯುನಿಟಿನಲ್ಲಿ ಪಾಪ್ಯುಲೇಷನ್ ಇರುತ್ತೆ, ಪಾಪ್ಯುಲೇಷನಲ್ಲಿ ಇಂಡಿವಿಜುವಲ್ ಇರುತ್ತೆ. ಅರ್ಥ ಆಯ್ತಾ? ಈ ಚಿತ್ರ ನಾನು ಶೇರ್ ಮಾಡಿರ್ತೀನಿ, ಅದನ್ನು ಮಾಡ್ಕೊಳ್ಳಿ. ಏನು ಮಾಡ್ಕೊಳ್ಳಿ ಅಂದರೆ ನೀವು ನೋಡ್ಕೊಳ್ಳಿ. ಆಮೇಲೆ ಇಂಟರ್ನೆಟ್ನಲ್ಲಿ ನೀವು ಕೂಡ ಸರ್ಚ್ ಮಾಡಬೇಕು, ಮರಿಬೇಡಿ. ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿ, ನಿಮಗೆಲ್ಲ ಗೊತ್ತಾಗುತ್ತೆ. ಓಕೆ, ಸರಿ. ಅವುಗಳಲ್ಲಿ ಕೆಲವೊಂದು ಬಯೋಮ್ಗಳನ್ನ ಇವತ್ತು ನೋಡೋಣ ನಾವು. ಏನು ಸರ್ ಬಯೋಮ್ಗಳು ಅಂತ ಅಂದರೆ, ನೀವೆಲ್ಲ ಹೈಸ್ಕೂಲಲ್ಲಿ ಕಲ್ತಿದ್ದೀರಿ, ಅದನ್ನೇ ನಾವೀಗ ಮತ್ತೆ ರಿವಿಷನ್ ಮಾಡ್ತೀವಿ. ಪದಗಳಷ್ಟೇ ಡಿಫ್ರೆನ್ಸ್ ಅನಿಸುತ್ತೆ, ಬಟ್ ಪರ್ಫೆಕ್ಟಾಗಿ ತಿಳ್ಕೊಂಡು ಬಿಡೋಣ. ಒಂದು ಸಾರಿ ತಿಳ್ಕೊಂಡ್ಬಿಟ್ರೆ ನಿಮಗೆ ಡೈರೆಕ್ಟಾಗಿ ಪ್ರಶ್ನೆಗಳು ಬರುತ್ತೆ ಇದರಿಂದ ಎಕ್ಸಾಮ್ಗೆ. ಟೆರೆಸ್ಟ್ರಿಯಲ್ ಪಾರ್ಟ್ ಆಫ್ ಬಯೋಸ್ಪಿಯರ್ ಈಸ್ ಡಿವೈಡೆಡ್ ಇಂಟು ಎನಾರ್ಮಸ್ ರೀಜನ್ ಕಾಲ್ಡ್ ಬಯೋಮ್ಸ್ ಆಗಿ ಮಾಡಿದ್ದಾರೆ ಭೂಮಿನ. ನೋ ಕ್ಯಾರೆಕ್ಟರೈಸ್ಡ್ ಬೈ ಕ್ಲೈಮೇಟ್ ಆ್ಯಂಡ್ ಕ್ಲೈಮೇಟ್, ವೆಜಿಟೇಷನ್, ಅನಿಮಲ್ ಲೈಫ್, ಜನರಲ್ ಸಾಯಿಲ್ ಟೈಪ್. ಅಲ್ಲಿರುವಂಥ ಮಣ್ಣು, ಪ್ರಾಣಿಗಳು, ಸಸ್ಯಗಳು. ವೆಜಿಟೇಷನ್ ಅಂತ ಅಂದರೆ ಸಸ್ಯಗಳು ಯಾವ ರೀತಿ ಇದೆ, ಆಮೇಲೆ ಅಲ್ಲಿರುವಂಥ ವಾತಾವರಣ, ಬಿಸಿಲು ಎಷ್ಟಿದೆ, ಮಳೆ ಎಷ್ಟಾಗುತ್ತೆ, ಇವುಗಳ ಆಧಾರದಲ್ಲಿ ಅವುಗಳನ್ನ ಏನು ಮಾಡಿದ್ದಾರೆ, ಡಿವಿಷನ್ ಮಾಡಿದ್ದಾರೆ. ಮತ್ತು ನೋ ಟೂ ಬಯೋಮ್ಸ್ ಆರ್ ಅಲೈಕ್. ಹೀಗೆ ನಾನು ಹೇಳಿದ್ನಲ್ಲ ಮೇಲೆ, ಒಂದೇ ಪ್ರಾಣಿಗಳು ಸೇಮ್ ನಿಶೆನಲ್ಲಿ ಇರೋದಿಲ್ಲ ಅಂತ ಹೇಳಿ, ಬೇರೆ ಪ್ರಾಣಿಗಳು ಒಂದೇ ನಿಶೆಯಲ್ಲಿ ಹೇಗಿರೋದಿಲ್ವೋ ಹಾಗೆಯೇ 7 ಬಯೋಮ್ಗಳಿದೆ ಅಂತ ಅಂದರೆ 7 ಬಯೋಮ್ಗಳು ಕೂಡ ವಿಭಿನ್ನವಾಗೇ ಇದೆ. ಅರ್ಥ ಆಯ್ತಾ? ಎಲ್ಲೂ ಕೂಡ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ. ನೋ ಟೂ ಬಯೋಮ್ಸ್ ಆರ್ ಅಲೈಕ್. ಅಲೈಕ್ ಅಂದರೆ ಏನು, ಸೇಮ್ ಆಗಿರೋದು. ನೋ ಅಂದರೆ ಏನು, ಇಲ್ಲ. ನೋ ಟೂ ಬಯೋಮ್ಸ್, ಈ 2 ಬಯೋಮ್ಗಳು ಇಲ್ಲ, ಏನಿಲ್ಲ, ಅಲೈಕ್ ಆಗಿಲ್ಲ. ಅಲೈಕ್ ಅಂದರೆ ಸೇಮ್ ಆಗಿಲ್ಲ, ಬೇರೆ ಬೇರೆ ಆಗಿವೆ. ಹೀಗೆ ಇಂಗ್ಲೀಷ್ ವಾಕ್ಯ ರಚನೆ ಡಿಫ್ರೆಂಟ್ ಆಗಿರುತ್ತೆ. ಕನ್ನಡದಲ್ಲಿ ನಾವೇನಂತೀವಿ, 2 ಬಯೋಮ್ಗಳು ಯಾವತ್ತೂ ಸೇಮ್ ಆಗಿ ಇರುವುದಿಲ್ಲ ಅಂತ ಕರಿತೀವಿ. ಅವ್ರೇನಂತಾರೆ, ನೋ ಟೂ ಬಯೋಮ್ಸ್ ಆರ್ ಅಲೈಕ್. ಅಡ್ವಾನ್ಸೇ ನೋ ಅಂತಾರೆ ಅವರು ಮೊದಲು. ಅವರ ವಾಕ್ಯ ರಚನೆ ಹಾಗಿರುತ್ತೆ. ಹಿಂದಿ ಕೂಡ ಹಾಗೆ, ಹಿಂದಿ ಮತ್ತು ಸಂಸ್ಕೃತಗಳು ಕೂಡ ಹಾಗೇನೆ. ನಹಿ ಹೋತಾ ಹೈ ಅಂತಾರೆ ನೋಡಿ, ಅವರು ಕೂಡ. ನಾವು ಆಗುವುದಿಲ್ಲ ಅಂತೀವಿ, ಅವರು ನಹಿ ಹೋತಾ ಹೈ, ಮೊದಲೇ ನಹಿ ಅಂತಾರೆ ಅವರು, ನೋ ಅಂತಾರೆ ಮೊದಲೇ. ಹಾಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಲೈಮೇಟ್ ಫ್ಯಾಕ್ಟರ್ಸ್ ಆರ್ ಟೆಂಪರೇಚರ್ ಆ್ಯಂಡ್ ಪ್ರೆಸಿಪಿಟೇಷನ್. ಒಂದು ಬಯೋಮ್ನಲ್ಲಿ ಅತ್ಯಂತ ಇಂಪಾರ್ಟೆಂಟ್ ವಾತಾವರಣದ ಅಂಶಗಳು ಅಂತ ಅಂದರೆ ಟೆಂಪ್ರೇಚರ್, ಅಲ್ಲಿರುವಂಥ ತಾಪಮಾನ, ಮತ್ತು ಪ್ರೆಸಿಪಿಟೇಷನ್. ಪ್ರೆಸಿಪಿಟೇಷನ್ ಅಂದರೆ ಹೇಳಿ ನೋಡೋಣ, ಹಿಂದೆ ನಾನು ಕೇಳಿದ್ದೆ ಕ್ಲಾಸ್ನಲ್ಲಿ. ಪ್ರೆಸಿಪಿಟೇಷನ್ ಅಂದರೆ ಏನು? ಎಸ್, ರೇಣುಕಾ ಅವ್ರು ಹೇಳ್ತಾ ಇದ್ದಾರೆ ಮಳೆ ಅಂತ ಹೇಳಿ. ವೆರಿ ಗುಡ್, ವೆರಿ ಗುಡ್. ಅಕ್ಷತಾ ಅವರು ರೇಣ್ ಅಂತ ಹೇಳ್ತಾ ಇದ್ದಾರೆ. ಎಸ್, ಒಂದು ಪ್ರದೇಶದಲ್ಲಿ ಮಳೆ ಮತ್ತು ಟೆಂಪ್ರೇಚರ್, ಇವುಗಳಿಂದನೇ ಅಲ್ವಾ ಎಲ್ಲ ಸಸ್ಯಗಳು ಹುಟ್ಕೊಳ್ಳೋದು, ಸಸ್ಯಗಳಿಂದನೇ ಅಲ್ವಾ ಬೇರೆ ಬೇರೆ ಪ್ರಾಣಿಗಳು ಹುಟ್ಟೋದು. ಹಾಗೆ ಅದರಲ್ಲಿ ಒಂದನೇದು ಬರೋದೇನು, ಟಂಡ್ರಾ ಅಂತ ಬರುತ್ತೆ. ಕಲ್ತಿದ್ದೀರಲ್ವ ಹೈಸ್ಕೂಲ್ನಲ್ಲಿ, ಟಂಡ್ರಾ ಅಂತ ಬರುತ್ತೆ ಹೈಸ್ಕೂಲ್ನಲ್ಲಿ, ಅಥವಾ ಯಾವುದರಲ್ಲಿ ನೀವು ಪ್ರಾಥಮಿಕ ಶಾಲೆಗಳಲ್ಲಿದ್ದಾಗ ಕಲ್ತಿರಬಹುದು. ಏನು ಸರ್ ಟಂಡ್ರಾ ಅಂತ ಅಂದರೆ, ಏನೂ ಇಲ್ಲ ನೋಡಿ. ನಮ್ಮ ಭೂಮಿ ಇದೆ ಗೊತ್ತಾ, ಭೂಮಿಯ ಮೇಲೆ 2 ಕಡೆ ತುದಿಯಲ್ಲಿ ಏನಿದೆ, ಐಸ್ ಇದೆ ಅಲ್ವಾ, ಆ ಒಂದು ಪ್ರದೇಶವನ್ನು ಟಂಡ್ರಾ ಪ್ರದೇಶ ಅಂತ ಕರೀತಾರೆ. ನಾರ್ತರ್ನ್ ಮೋಸ್ಟ್ ರೀಜನ್, ತುತ್ತ ತುದಿಯ ಪ್ರದೇಶಗಳನ್ನ ಟಂಡ್ರಾ ಬಯೋಮ್ ಅಂತ ಕರೀತಾರೆ. ಏನು ಸರ್ ಇಲ್ಲಿ ಹಾಗಾದರೆ ಏನಿರುತ್ತೆ, ಡಿವೈಡ್ ಆಫ್ ಟ್ರೀಸ್. ಏನು ಸರ್ ಡಿವೈಡ್ ಆಫ್ ಟ್ರೀಸ್ ಅಂದರೆ, ಡಿವೈಡ್ ಅಂತ ಅಂದರೆ ಖಾಲಿ, ಅಲ್ಲಿ ಸಸ್ಯಗಳಿಲ್ಲ. ಎಕ್ಸೆಪ್ಟ್ ಸ್ಟಂಟೆಡ್ ಶ್ರಬ್ಸ್ ಇನ್ ಸೌತರ್ನ್ ಪಾರ್ಟ್ ಆಫ್ ಟಂಡ್ರಾ ಬಯೋಮ್. ಅಂದರೆ ಕೆಲವೊಂದು ಶ್ರಬ್ಗಳಿದೆ. ಶ್ರಬ್ಗಳಂತ ಅಂದರೆ ಕನ್ನಡದಲ್ಲಿ ಅಂತ ಕರಿತೀವಿ ಅವುಗಳನ್ನು. ಕೆಲವೊಂದು ಕಂಟಿಗಳು, ಮುಳ್ಳು ಕಂಟಿಗಳಂತ ಸಸ್ಯಗಳಿರುತ್ತಲ್ಲ, ಅವುಗಳನ್ನ ಶ್ರಬ್ಸ್ ಅಂತ ಕರೀತಾರೆ.
ಓಕೆ. ಸ್ರಬ್ಸ್ ಅಂತ ಅಂದರೆ ಕೆಲವೊಂದು ಏನು ಕರಿಬೋದು ಅವನ್ನ ಪೊದೆಗಳು ಅರ್ಥ ಆಯ್ತಾ? ಕಂಟಿಗಳು, ಪೊದೆಗಳು, ಇವನ್ನ ಸ್ರಬ್ಸ್ ಅಂತಾರೆ ಅಂತ ಇದೆ. ಅಂಥ ಕೆಲವೊಂದು ಇವೆ ಅಂತ ಎಲ್ಲಿ ಸೌತರ್ನ್ ಪಾರ್ಟ್, ದಕ್ಷಿಣ ಭಾಗದಲ್ಲಿ. ಅಂದರೆ ಈಗ ಇದು ಟಂಡ್ರಾ ಪ್ರದೇಶ ಅಂದ್ಕೊಂಡ್ರೆ ಇದು ಉತ್ತರ, ಇದು ನಮ್ಮ ಭೂಮಿ, ಇದೆಲ್ಲ ಟಂಡ್ರಾ ಪ್ರದೇಶ ಇದೆ, ಇದು ಉತ್ತರ ತುದಿ. ಈ ಕೆಳಗಿನ ಭಾಗದಲ್ಲಿ ಸ್ವಲ್ಪ ಪೊದೆಗಳು ಕಂಡು ಬರುತ್ತೆ ಅಂತೆ. ಯಾಕಂದರೆ ಮೇಲೆ ಅಂತೂ ಸಂಪೂರ್ಣವಾಗಿ ಹಿಮದಿಂದ ಕಂಪ್ಲೀಟ್ ಮುಚ್ಚಿಬಿಟ್ಟಿದೆ ಅದು ಅಲ್ವಾ, ಹಾಗೆ. ಗ್ರೌಂಡ್ ಫ್ಲೋರಾ ಇನ್ಕ್ಲೂಡ್ಸ್ ಲಿಚೆನ್ಸ್, ಮಾಸಸ್, ಸೆಡ್ಜಸ್. ಫ್ಲೋರಾ ಅಂದರೆ ಏನು ಹೇಳಿ ನೋಡೋಣ. ಹಿಂದೆ ನಾನು ಹೇಳಿದ್ದೆ ಒಂದು ಸಾರಿ, ಫ್ಲೋರಾ ಫೊಣ ಅಂತ ಬರುತ್ತೆ, ಫ್ಲೋರಾ ಮತ್ತು ಫೊಣ ಅಂತ ಬರುತ್ತೆ ಅಲ್ವಾ. ಫ್ಲೋರಾ ಮತ್ತು ಫೊಣ ಅಂದರೆ, ಫ್ಲೋರಾ ಅಂದರೆ ಏನು, ಫೊಣ ಅಂತ ಅಂದರೆ ಏನು? ಎಸ್, ಫ್ಲೋರಾ ಅಂದರೆ ಸಸ್ಯ, ಫೊಣ ಅಂದರೆ ಪ್ರಾಣಿ. ಫೊಣ ಎನ್ ಅಂತ ಇದೆ ನೋಡಿ, ನ ಉಚ್ಚಾರಣೆ ಪ್ರಾಣಿ ಅಂತ ನೆನ್ಪಿಟ್ಕೊಳ್ಳೋಕೆ ಹೋಗಿದ್ದೆ. ಸೊ ಈ ಭಾಗದಲ್ಲಿ ಏನು ಕಂಡು ಬರುತ್ತೆ ನಮಗೆ? ಲಿಚೆನ್ಗಳು ಕಂಡು ಬರುತ್ತೆ, ಮಾಸಸ್ ಕಂಡು ಬರುತ್ತೆ, ಸೆಡ್ಜಸ್ ಕಂಡು ಬರುತ್ತೆ. ಲಿಚೆನ್ಸ್ ಅಂದರೆ ಏನು ನೋಡಿದ್ದೀವಲ್ವಾ, ತೋರಿಸಿದ್ನಲ್ವಾ ಆಗಲೇ, ಕಲ್ಲುಗಳ ಮೇಲೆಲ್ಲ ಬೆಳೆದಿರುತ್ತೆ ನೋಡಿ, ಅದು ಪಾಚಿ ರೀತಿಯಲ್ಲಿ, ಅದು. ಸೆಡ್ಜಸ್ ಕೂಡ ಕಂಡು ಬರುತ್ತೆ ಈ ಭಾಗದಲ್ಲಿ. ಸೆಡ್ಜಸ್ ಹೇಗಿದೆ ಅಂತ ಒಂದು ಸಾರಿ ನೋಡೋಣ ಇರಿ ಫೋಟೋಸ್ನಲ್ಲಿ. ಇಲ್ಲಿದೆ ನೋಡಿ, ಇದು ಕಂಡು ಬರುತ್ತಂತೆ ಎಲ್ಲಿ? ಟಂಡ್ರಾ ಪ್ರದೇಶದಲ್ಲಿ. ಹುಲ್ಲು ಒಂದು ರೀತಿಯಲ್ಲಿ, ಇದು ಕೂಡ ಹುಲ್ಲು, ಗರಿಕೆ ಅಂತ ಕರಿಬೋದು ಇದನ್ನು ಅಲ್ವಾ. ಎಲ್ಲಿ ಕಂಡು ಬರುತ್ತೆ? ಟಂಡ್ರಾ ಪ್ರದೇಶದಲ್ಲಿ. ಟಂಡ್ರಾ ಪ್ರದೇಶ ಎಲ್ಲಿರುತ್ತೆ? ಉತ್ತರದಲ್ಲಿ. ಟಂಡ್ರಾ ಬಯೋಮ್. ಇದು ನೋಡಿ ಟಂಡ್ರಾ ಅಂತ ಅಂದರೆ ಕಾಣ್ತಾ ಇದೆ ನಿಮಗೆ, ಹೀಗಿರುತ್ತೆ ನೋಡಿ. ಹಿಮ ಇರುತ್ತೆ, ಅಲ್ಲಲ್ಲಿ ಸ್ವಲ್ಪ ನೆಲ ಇರುತ್ತೆ, ಅಲ್ಲಿ ಕೆಲವೊಂದು ಸಸ್ಯಗಳು ಬೆಳೆಯುತ್ತೆ. ಏನು ಸಸ್ಯಗಳಂದರೆ ಅವೇ ಮಾಸ್ಗಳಿರ್ಬೋದು, ಮತ್ತೇನಿರ್ಬೋದು, ಲಿಚೆನ್ಸ್ ಇರ್ಬೋದು, ಸೆಡ್ಜಸ್ ಇರ್ಬೋದು, ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನಿರಲ್ಲ. ಇನ್ನು ಪ್ರಾಣಿಗಳು ಅಂತ ಬಂದಾಗ ಅಲ್ಲಿ ರೈನ್ ಡೀರ್, ಆರ್ಕ್ಟಿಕ್ ಫಾಕ್ಸ್, ಪೋಲಾರ್ ಬಿಯರ್, ಸ್ನೋವಿ ಓಲ್, ಲೆಮ್ಮಿಂಗ್, ಆರ್ಕ್ಟಿಕ್ ಹೇರ್, ಪ್ಯಾಟ್ರಿಕ್ ಮ್ಯಾನ್, ಪಟಾರ್ಮಿಗಾನ್, ರೆಪ್ಟೈಲ್ಸ್ ಆ್ಯಂಡ್ ಆಂಫಿಬಿಯನ್ಸ್ ಆರ್ ಆಲ್ಮೋಸ್ಟ್ ಅಬ್ಸೆಂಟ್. ಅಲ್ಲಿ ರೆಪ್ಟೈಲ್ ಮತ್ತು ಆಂಫಿಬಿಯನ್ಸ್ ಇರೋದಿಲ್ಲ. ಏನು ರೆಪ್ಟೈಲ್ ಅಂತ ಅಂದರೆ, ರೆಪ್ಟೈಲ್ಗಳಿಗೆ ಕನ್ನಡದಲ್ಲಿ ಏನಂತೀವಿ? ರೆಪ್ಟೈಲ್ಗಳಿಗೆ ಉದಾಹರಣೆ ಬಹುಶಃ ಮೊಸಳೆ ಇರ್ಬೋದು ನೋಡಿ, ರೆಪ್ಟೈಲ್ಗಳಿಗೆ ಅಲ್ವಾ. ಆಂಫಿಬಿಯನ್ಸ್ ಅಂದರೆ ಏನು? ಉಭಯವಾಸಿಗಳು, ನೀರಲ್ಲಿ ಮತ್ತು ಭೂಮಿ ಮೇಲೆ ಎರಡೂ ಕಡೆ ವಾಸ ಮಾಡುವಂಥ ಜೀವಿಗಳು ಇಲ್ಲಿ ಕಂಡು ಬರೋದಿಲ್ಲ, ಇಲ್ಲಿ ಟಂಡ್ರಾದಲ್ಲಿ. ರೆಪ್ಟೈಲ್ಗಳು ಮತ್ತು ಆಂಫಿಬಿಯನ್ಸ್ ಇರೋದಿಲ್ಲ, ಉಭಯವಾಸಿಗಳು. ಆಂಫಿಬಿಯನ್ ಅಂದ್ರೇನು? ಉಭಯವಾಸಿ ಅಂತ ಬರ್ಕೊಳ್ಳಿ, ಉಭಯವಾಸಿ. ಅಲ್ಲಿ ಹಿಮಕರಡಿಗಳು ಕಂಡು ಬರುತ್ತೆ. ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಎಲ್ಲಿದೆ ಅದು? ಯಾಕಂದರೆ ಅಲ್ಲಿ ತುಂಬ ಐಸ್ ಇರುತ್ತಲ್ಲ, ಐಸ್ಗೆ ಅಡ್ಜಸ್ಟ್ ಆಗುವಂಥ ಪ್ರಾಣಿಗಳು ಮಾತ್ರ ಅಲ್ಲಿರುತ್ತೆ. ಇಲ್ಲಿದೆ ನೋಡಿ ಟಂಡ್ರಾ ಬಯೋಮ್, ಇಲ್ಲಿರುತ್ತೆ. ಇಲ್ಲಿ ತೋರಿಸಿದ್ದಾರೆ ನೋಡಿ, ಇಲ್ಲಿ ಕಾಣ್ತಾ ಇದೆ ನಮ್ಮ ಮೇಲೆ. ಹಾಂ, ಇಲ್ಲೇನು ನೋಡಿ ನೀಲಿ ಬಣ್ಣದಲ್ಲಿ ತೋರಿಸಿದಾರಲ್ವ, ಅದೆಲ್ಲ ಟಂಡ್ರಾ. ಆ ಭಾಗದಲ್ಲಿ ಟಂಡ್ರಾ ಬಯೋಮ್ ಇದೆ. ಓಕೆ, ಹಾಗೇನೆ ಅವೆಲ್ಲ ಪ್ರಾಣಿಗಳನ್ನ ನೀವು ನೋಡ್ಬೋದು. ಇಲ್ಲೂ ಕೂಡ ಕೊಟ್ಟಿದ್ರು ಅವರು, ಇರಿ ನೋಡೋಣ ಪ್ರಾಣಿಗಳನ್ನು ಕೂಡ ಒಂದು ಸಾರಿ. ಇಲ್ಲಿವೆ ನೋಡಿ ಪ್ರಾಣಿಗಳು, ಟಂಡ್ರಾ ಎನಿಮಲ್ಸ್ ಅಂತ ಕೊಟ್ಟಿದ್ದಾರೆ. ಇವೆಲ್ಲ ಕಂಡು ಬರುತ್ತಂತ ನೋಡಿ ಇಲ್ಲಿ. ಪೋಲಾರ್ ಬಿಯರು, ವೈಲ್ಡ್ ಯಾಕು, ಸ್ನೋ ಲೆಪರ್ಡು, ರೆಡ್ ಫಾಕ್ಸು, ಇವೆಲ್ಲ ರೀತಿಯ ಪ್ರಾಣಿಗಳು ಕಂಡು ಬರುತ್ತೆ. ಸರಿನಾ? ಓಕೆ, ನೆಕ್ಸ್ಟ್ ಬರುವಂಥದ್ದು ಟೈಗಾ ಅಂತ ಕಂಡು ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ? ಅದು ಟೈಗಾ ಅಂತ ಬರುತ್ತೆ. ನಾರ್ತರ್ನ್ ಯುರೋಪ್ನಲ್ಲಿ, ಯುರೋಪ್ ಖಂಡದಲ್ಲಿ ಸ್ವಲ್ಪ ಮೇಲೆ ಉತ್ತರ ಭಾಗದಲ್ಲಿ, ಟಂಡ್ರಾದ ಕೆಳಗೆ, ಇದು ಟಂಡ್ರಾ ಇದೆ ಅಲ್ವಾ, ಟಂಡ್ರಾದ ಕೆಳಗೆ ಕಂಡು ಬರುತ್ತೆ. ನೆಕ್ಸ್ಟ್ ಟೈಗಾ ನೋಡೋಣ ಇಲ್ಲೇ. ಅದರ ಕೆಳಗೆ ಏನು ಟಂಡ್ರಾ ನೋಡಿದ್ವಲ್ಲ ಅದರ ಕೆಳಗಡೆ ಬರುತ್ತೆ ಇದು. ಎಸ್, ಇಲ್ಲಿದೆ ನೋಡಿ.
ಟೈಗಾ ಮೇಲೆ ಟಂಡ್ರಾ ಮೇಲೆ ಇತ್ತವಲ್ಲ, ಅದ್ರ ಕೆಳಗಡೆ ಟೈಗಾ. ಇಲ್ಲೆಲ್ಲ ಏನಿತ್ತು, ಟಂಡ್ರಾ ಇತ್ತು. ಅದ್ರ ಕೆಳಗಡೆ ಸ್ವಲ್ಪನೇ ಕೆಳಗಡೆ ಬಂದರೆ ನಮಗೆ ಟೈಗಾ ಸಿಗುತ್ತೆ. ಟೈಗಾ ಬಯೋಮ್ ಎಲ್ಲನೂ ಕೂಡ ಸೇಮ್ ಇದೆ ಭೂಮಿ ಮೇಲೆ. ಇಲ್ಲಿ ಎಂಥ ಪ್ರಾಣಿಗಳಿರುತ್ತಲ್ಲ, ಇಲ್ಲೂ ಕೂಡ ಅಂಥದ್ದೇ, ಬೇರೆ ಬೇರೆ ಖಂಡಗಳಾದರೂ ಕೂಡ ಅದನ್ನು ಟೈಗಾ ಅಂತ ಕರೀತಾರೆ. ಇಲ್ಲಿ ಏನಿರುತ್ತೆ ಟೆಂಪ್ರೇಚರು, ನಾರ್ತರ್ನ್ ಅಮೇರಿಕಾ, ನಾರ್ತರ್ನ್ ಯುರೋಪ್ನಲ್ಲೆಲ್ಲ ಕಂಡು ಬರುತ್ತೆ, ಹೌದಲ್ವಾ? ಇದೇನಿದು ನಾರ್ತರ್ನ್ ಅಮೇರಿಕಾ, ಉತ್ತರ ಅಮೇರಿಕಾ ಖಂಡ. ಇದು ಯುರೋಪ್ ಖಂಡದ ಉತ್ತರ ಭಾಗ, ಏಷ್ಯಾ ಖಂಡದ ಉತ್ತರ ಭಾಗದಲ್ಲೆಲ್ಲ ಕಂಡು ಬರುತ್ತೆ ಅದು, ಅಲ್ವಾ? ಮಾಡ್ರೇಟ್ ಟೆಂಪ್ರೇಚರ್ ಇರುತ್ತೆ ಇಲ್ಲಿ. ಮಾಡ್ರೇಟ್ ಅಂದರೆ ಏನು? ಮಧ್ಯಮವಾದಂಥ ಟೆಂಪ್ರೇಚರ್, ತುಂಬ ಕೋಲ್ಡು ಇರಲ್ಲ, ತುಂಬ ಹಾಟು ಇರಲ್ಲ. ಓಕೆ, ಟಂಡ್ರಾಗಿಂತ ಟಂಡ್ರಾದಲ್ಲಿ ಬಹಳಷ್ಟು ಕೋಲ್ಡ್ ಇರುತ್ತೆ ಅಲ್ಲಿ. ಆಲ್ಸೋ ನೋನ್ ಆಸ್ ಇದನ್ನು ಬೋರಿಯಲ್ ಫಾರೆಸ್ಟ್ ಅಂತ ಕರೀತಾರೆ. ಬೋರಿಯಲ್ ಫಾರೆಸ್ಟ್ ಅಂತಲೂ ಕೂಡ ಇದನ್ನು ಕರೀತಾರೆ. ಅಂದರೆ ಇಲ್ಲಿ ಸಸ್ಯಗಳು ತುಂಬ ಕಡಿಮೆ ಬೆಳೆಯುತ್ತೆ ಇಲ್ಲೂ ಕೂಡ. ರೆಪ್ಟೈಲ್ಸ್ ಅಂದರೆ ಸರೀಸೃಪಗಳು ನೋಡಿ, ರೆಪ್ಟೈಲ್ಸ್ ಅಂದರೆ ಸರೀಸೃಪಗಳು. ಸರಿ, ಟೈಗಾನ ಏನಂತ ಕರೀತಾರೆ? ಬೋರಿಯಲ್ ಫಾರೆಸ್ಟ್ ಅಂತ ಕರೀತಾರೆ. ಇಲ್ಲಿ ಸಸ್ಯಗಳು ಯಾವ ರೀತಿ ಇರುತ್ತೆ ಅಂತ ಅಂದರೆ ಕೋನಿಫೆರಸ್ ಕಾಡುಗಳಿರುತ್ತೆ ಇಲ್ಲಿ. ಕೋನಿಫೆರಸ್ ಅಂದರೆ ಏನು? ಎಲೆ ಚೂಪಾಗಿರುತ್ತೆ ನೋಡಿ ಅದರದ್ದು. ಕೋನಿಫೆರಸ್ ಅಂದರೆ ಎವರ್ ಗ್ರೀನ್ ಇರುತ್ತೆ, ಮೋಸ್ಟ್ಲಿ ಸ್ಪ್ರೂಸು, ಸಮ್ ಪೈನ್ ಆ್ಯಂಡ್ ಫೈರ್ಸು, ಈ ರೀತಿ ಪ್ರಾಣಿಗಳಲ್ಲಿ ಕಂಡು ಬರುತ್ತೆ ಎಲ್ಲಿ? ಟೈಗಾದಲ್ಲಿ. ಟೈಗಾದಲ್ಲಿ ಏನೇನು ಕಂಡು ಬರುತ್ತೆ ಅಂದರೆ ಟೈಗಾದಲ್ಲಿರುವಂತಹ ಟೈಗಾ ಬಯೋಮ್ ಏನಂತ ಕರಿಬೋದು? ಟ್ರೀಸ್. ಎಸ್, ಈ ರೀತಿ ನೋಡಿ ಟೈಗಾ ಕಾಣ್ಬೇಕು, ನೀವು ನಿಮ್ಮ ತಲೆಯಲ್ಲಿ ಕಲ್ಪನೆ ಉಳಿಬೇಕು ಅದರದ್ದು. ಈ ರೀತಿ ನೋಡಿ, ಅದರ ಎಲೆ ಚೂಪಾಗಿದೆ ಅಲ್ವಾ? ಎಲೆಗಳು ನೋಡಿ, ಆ ಒಂದು ಮರದ ಎಲೆಗಳು ಚೂಪಾಗಿದೆ ಅಲ್ವಾ? ಸೊ ಈ ರೀತಿ ಇರುತ್ತೆ. ಯಾವುದ್ರದ್ದು? ಟೈಗಾದು. ಸ್ಪ್ರೂಸು, ಪೈನು, ಫೈರ್ಸ್ ಅಂತ ಅಲ್ಲಿ ಸಸ್ಯಗಳು ಕಂಡು ಬರುತ್ತೆ. ಇಲ್ಲಿ ಬರುವಂಥ ಫೌನಾ ಅಂದರೆ ಪ್ರಾಣಿಗಳು. ಇಲ್ಲಿ ಸ್ಮಾಲ್ ಸೀಡ್ ಈಟಿಂಗ್ ಬರ್ಡ್ಗಳು ಕಂಡು ಬರುತ್ತೆ, ಹ್ಯಾಕ್ಸ್ ಕಂಡು ಬರುತ್ತೆ, ಫರ್ ಬೇರಿಂಗ್ ಕಾರ್ನಿವೋರ್ಸ್ ಕಂಡು ಬರುತ್ತೆ, ಲಿಟಲ್ ಮಿಕ್ ಕಂಡು ಬರುತ್ತೆ, ಎಲಕ್ಕು, ಪೂಮಾ, ಸೈಬೇರಿಯನ್ ಟೈಗರು, ಓಲ್ವರೈನು, ಓಲ್ಸ್ ಎಲ್ಲ ಕಂಡು ಬರುತ್ತೆ. ಬರ್ಡ್ಗಳು ಕಂಡು ಬರುತ್ತೆ ಇಲ್ಲಿ. ಸಸ್ಯಗಳ ಏನು ಕೆಲವೊಂದು ಹಕ್ಕಿಗಳು ಕೂಡ ಕಂಡು ಬರುತ್ತೆ. ಟೈಗಾದಲ್ಲಿ ಇವೆಲ್ಲ ಕಂಡು ಬರುತ್ತೆ ನೋಡಿ, ಕಾಣ್ತಾ ಇದೆಯಾ? ಈ ರೀತಿಯ ಪ್ರಾಣಿಗಳು ಕಂಡು ಬರುತ್ತೆ ಇಲ್ಲಿ ಟೈಗಾದಲ್ಲಿ. ಹಕ್ಕಿಗಳು ಕೂಡ ಕಂಡು ಬರುತ್ತೆ. ಟಂಡ್ರಾದಲ್ಲಿ ಹಕ್ಕಿಗಳು ಜಾಸ್ತಿ ಇರಲಿಲ್ಲ ಅಲ್ವಾ? ಸೊ ಇವತ್ತಿಗೆ ಇಷ್ಟು ಸಾಕು. ಮುಂದಿನದನ್ನು ನಾಳೆ ಕ್ಲಾಸಲ್ಲಿ ನೋಡೋಣ. ಒಂದು 3 ನಿಮಿಷ ಬ್ರೇಕ್ ತೊಗೊಳ್ಳಿ. 7 ಗಂಟೆ 5 ನಿಮಿಷಕ್ಕೆ ಪ್ರಾಣಾಯಾಮಕ್ಕೆ ಬನ್ನಿ. ಇದ್ರದ್ದು ಕೂಡ ಒಂದು ಗ್ರೂಪ್ ಮಾಡ್ತೀನಿ ಈಗ. ಅಲ್ಲಿ ಚಾನಲನ್ನು ಶೇರ್ ಮಾಡಿರ್ತೀನಿ, ಅಲ್ಲಿ ವಿಡಿಯೋ ಯಾವುದನ್ನು, ಈ PDF ಅನ್ನು ನೀವು ಅದಕ್ಕೆ ನನಗೆ ಲಿಂಕ್ ಶೇರ್ ಮಾಡ್ತೀನಿ ಟೆಲಿಗ್ರಾಮ್ನಲ್ಲಿ. ಓಕೆ, ಸರಿ.